Good evening to everyone. Welcome to the class. Okay. Yes, so please make sure that I'm audible to everyone and the screen is visible. So let us begin with the class. ಲಾಸ್ಟ್ ಕ್ಲಾಸ್ ಅಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಚಾಪ್ಟರ್ ಮುಗಿಸಿದ್ವಿ. ಸೊ ಪರ್ಮಿಟೇಷನ್ ಅಲ್ಲಿ ಒಂದು ಫಾರ್ಮುಲಾ ನೋಡಿದೀವಿ. ಪರ್ಮಿಟೇಷನ್ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ದ ನಂಬರ್ಸ್ ಆರ್ ದ ಆಬ್ಜೆಕ್ಟ್ಸ್. ಆಮೇಲೆ ಕಾಂಬಿನೇಷನ್ಸ್ ಅಂದ್ರೆ ನಥಿಂಗ್ ಬಟ್ ಸಿಲೆಕ್ಷನ್ ಆಫ್ ದ ಆಬ್ಜೆಕ್ಟ್ಸ್ ಆರ್ ದ ಸಿಲೆಕ್ಷನ್ ಆಫ್ ದ ನಂಬರ್ಸ್. ಓಕೆ, ಸೊ ಅದೇ ತರ ಅರೇಂಜ್ಮೆಂಟ್ ಗೆ ಒಂದು NPR ಫಾರ್ಮುಲಾ ನೋಡಿದ್ವಿ. ಕಾಂಬಿನೇಷನ್ಸ್ ಗೆ ಒಂದು NCR ಫಾರ್ಮುಲಾ ನೋಡಿದೀವಿ. ಸೊ ಅದು ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಚಾಪ್ಟರ್ ಬೈನಾಮಿಯಲ್ ಥಿಯರಮ್. ಓಕೆ, ಸೊ ಏನು ಬೈನಾಮಿಯಲ್ ಥಿಯರಮ್ ಅಂದ್ರೆ ಐ ಹೋಪ್ ಇದು ನಿಮ್ದು ಕಾಲೇಜ್ ಅಲ್ಲಿ ಆಗಿರ್ಬೋದು ಅಂತ, ಇಲ್ಲಾಂದ್ರೆ ಲಿಟಲ್ ಬಿಟ್ ಇಂಟ್ರೊಡಕ್ಷನ್ ವಿ ವಿಲ್ ಸಿ. ಓಕೆ, ಸೊ ಬೈನಾಮಿಯಲ್ ಅಂದ್ರೆ ಏನು? ದೀಸ್ ಆರ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್, ಕರೆಕ್ಟ್, ಹ್ಯಾವಿಂಗ್ ಹೌ ಮೆನಿ ಅಲ್ಜಿಬ್ರೈಕ್ ಟರ್ಮ್ಸ್? 2 ಅಲ್ಜಿಬ್ರೈಕ್ ಟರ್ಮ್ಸ್. ಸೊ ನಾನು ಇವಾಗ ಒಂದ್ ಈ ತರ ಎಕ್ಸ್ಪ್ರೆಷನ್ ಬರೆದ್ರೆ, ಓಕೆ, 5x ಅಂತ ಬರೆದ್ರೆ ಇದು ಮೋನೋಮಿಯಲ್ ಟರ್ಮ್, ಅಂದ್ರೆ ಒಂದೇ ಅಲ್ಜಿಬ್ರೈಕ್ ಟರ್ಮ್ ಇದೆ. ಈಗ ನಾನು a+b ಅಂತ ಬರೆದ್ರೆ ಇಲ್ಲಿ ಎಷ್ಟು ಅಲ್ಜಿಬ್ರೈಕ್ ಟರ್ಮ್ಸ್ ಇದಾವೆ? a ಅನ್ನೋದು ಒಂದು ಅಲ್ಜಿಬ್ರೈಕ್ ಟರ್ಮ್, b ಅನ್ನೋದು ಒಂದು ಟರ್ಮ್, ಕರೆಕ್ಟ್. ಸೊ ಈ ತರ ಇದನ್ನ ನಾವು ಬೈನಾಮಿಯಲ್ ಅಂತ ಕರಿತೀವಿ. ಬೈನಾಮಿಯಲ್ algebraic expressions. If I have 3 terms, we call trinomial, so on up to polynomial. Okay, so polynomial na ನೀವು ಕಲ್ತಿರ್ತೀರಾ. polynomial, what is polynomial? How do you write polynomial? a0 plus a1x plus a2x square, so on up to where an x to the power n. Okay, ಸೊ ಇದನ್ನ ನೀವು ಪಾಲಿನಾಮಿಯಲ್ ಅಂತ ಕರಿತೀರಾ. ಅಂದ್ರೆ ಇಲ್ಲಿ ಎಷ್ಟು ಅಲ್ಜಿಬ್ರೈಕ್ ಟರ್ಮ್ಸ್ ಇದಾವೆ? ಪಾಲಿ ಮೀನ್ಸ್ ಮೆನಿ. ಓಕೆ, ಸೊ ಇಲ್ಲಿ ಎಷ್ಟಿದಾವೆ? n ಟರ್ಮ್ಸ್ ಇದಾವೆ, ಹೌದಾ? ಸೊ ಇದೇ ತರ ನಾವು ಬೈನಾಮಿಯಲ್ ಅಂದ್ರೆ ಎರಡು ಅಲ್ಜಿಬ್ರೈಕ್ ಟರ್ಮ್ಸ್ ಇರೋ ಎಕ್ಸ್ಪ್ರೆಷನ್ಸ್ ಅನ್ನ ಡೀಲ್ ಮಾಡಕ್ ಹೋಗ್ತಾ ಇದೀವಿ. ಬಟ್ ವಾಟ್ ಈಸ್ ಆಕ್ಚುಲಿ ಬೈನಾಮಿಯಲ್ ಥಿಯರಮ್? ಓಕೆ, ಸೊ ಏನ್ ಹೇಳುತ್ತೆ ನಿಮ್ಗೆ ಇದು ಥಿಯರಮ್? ಥಿಯರಮ್ ಹೋಗೋಕ್ಕಿಂತ ಮುಂಚೆ ಸರ್ಟನ್ ಅಲ್ಜಿಬ್ರೈಕ್ ಐಡೆಂಟಿಟೀಸ್ ನೀವು ಇಲ್ಲಿವರೆಗೂ ಕಲ್ತಿರ್ತೀರಾ. ಏನು? a+b ಹೋಲ್ ಸ್ಕ್ವೇರ್. ಓಕೆ, ಸೊ ಹೋಲ್ ಸ್ಕ್ವೇರ್ ಅನ್ನೋಕ್ಕಿಂತ ಮುಂಚೆ ನಾನು ಫಸ್ಟ್ ಪವರ್ ತಗೊಂತೀನಿ. a+b ಟು ದ ಪವರ್ 1. ಪವರ್ 1 ಅಂದ್ರೆ ಏನಾಗುತ್ತೆ? ಆ ಟರ್ಮ್ ಹಂಗೆ ಉಳ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನಾನು ನೆಕ್ಸ್ಟ್ ಪವರ್ ತಗೊಂಡ್ರೆ ನೆಕ್ಸ್ಟ್ ಪವರ್ ಏನ್ ಹೇಳುತ್ತೆ? a² ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ತುಂಬಾ ಈಸಿ, ಹೌದಾ? ಇದನ್ನ ನೀವು ಹೇಗೆ ಆಬ್ಟೈನ್ ಮಾಡಿರ್ತೀರಾ ನಿಮ್ ಸ್ಕೂಲ್ ಅಲ್ಲಿ? a+b ಹೋಲ್ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ವಾಟ್? a+b ಇಂಟು a+b. ಅಂದ್ರೆ ಪ್ರತಿ ಬೈನಾಮಿಯಲ್ ಟರ್ಮ್ ಅನ್ನ ಪ್ರತಿ ಬೈನಾಮಿಯಲ್ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈ ಫಾರ್ಮುಲಾ ನಿಮ್ಗೆ ಸಿಗುತ್ತೆ. ಅದೇ ತರ ಸ್ಕೂಲ್ ಅಲ್ಲಿ ನೀವು ಮತ್ತೊಂದು ಐಡೆಂಟಿಟಿ ಮಾಡಿರ್ತಾರ. ಯಾವುದು? a+b ಹೋಲ್ ಕ್ಯೂಬ್. ಏನ್ ಹೇಳುತ್ತೆ a+b ಹೋಲ್ ಕ್ಯೂಬ್? a³ ಪ್ಲಸ್ 3a²b ಪ್ಲಸ್ 3ab ಸ್ಕ್ವೇರ್ ಪ್ಲಸ್ b³, ಕರೆಕ್ಟ್. ಇದನ್ನ ಹೇಗೆ ಆಬ್ಟೈನ್ ಮಾಡಿರ್ತೀರಾ ನೀವು ಸ್ಕೂಲ್ ಅಲ್ಲಿ? ಕ್ಯೂಬ್ ಅಂದ್ರೆ ಏನು? 3 ಸಲ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಸೊ a+b ಹೋಲ್ ಸ್ಕ್ವೇರ್ ಗೊತ್ತಿರುತ್ತೆ. ಇದ್ರ ಜೊತೆ ಮತ್ತೆ ನಾನು a+b, ಓಕೆ, ಪ್ರತಿ ಟರ್ಮ್ ಅನ್ನ ಪ್ರತಿ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈ ಎಕ್ಸ್ಪ್ರೆಷನ್ ನನ್ಗೆ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ಕೂಲ್ ಅಲ್ಲಿ ನೀವು ಇಲ್ಲಿವರೆಗೂ ಮಾಡಿರ್ತೀರಾ. ಎಲ್ಲಿವರೆಗೂ? ಕ್ಯೂಬ್ ವರ್ಗೂ ಮಾಡಿರ್ತೀರಾ. ಅದೇ ತರ ನಾನು a-b ಕೂಡ ತಗೋಬಹುದು, ಹೌದಾ? ಏನ್ ಹೇಳುತ್ತೆ a-b? a² ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಅದೇ ತರ a-b ಹೋಲ್ ಕ್ಯೂಬ್ ಏನ್ ಹೇಳುತ್ತೆ? ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ a-b? 3 ಟೈಮ್ಸ್. ಒಂದ್ ಬ್ರಾಕೆಟ್ ಜೊತೆ ಮತ್ತೊಂದ್ ಬ್ರಾಕೆಟ್ ಜೊತೆ ಮತ್ತೊಂದ್, ಆ ತರ ಮಾಡ್ತಾ ಹೋದಾಗ ನಿಮ್ಗೆ ಈ ಫಾರ್ಮುಲಾ ಸಿಗುತ್ತೆ. ಫಾರ್ಮುಲಾ ಅಂದ್ರೆ ಈ ಐಡೆಂಟಿಟಿ ಸಿಗುತ್ತೆ, 3ab ಸ್ಕ್ವೇರ್ ಮೈನಸ್ b³. ಎಸ್, ಸೊ ಇಲ್ಲಿವರೆಗೂ ಓಕೆ. ಬಟ್ ಇಫ್ ಯು ವಾಂಟ್ ಟು ಡೂ ರಿಪೀಟೆಡ್ ಮಲ್ಟಿಪ್ಲಿಕೇಶನ್, ನಾನು ನಿಮ್ಗೆ ಪವರ್ 4 ಕೊಟ್ರೆ, ಪವರ್ 5 ಕೊಟ್ರೆ, ಓಕೆ, ಪವರ್ 4 ಕೊಟ್ರೆ ನೀವ್ ಏನ್ ಮಾಡ್ಬೋದು? a+b ಹೋಲ್ ಸ್ಕ್ವೇರ್ ಇಂಟು a+b ಹೋಲ್ ಸ್ಕ್ವೇರ್ ಮಾಡ್ಬೋದು. ಬಟ್ ಇಫ್ ಐ ಸ್ಟಾರ್ಟ್ ಇನ್ಕ್ರೀಸಿಂಗ್ ದ ಪವರ್ಸ್, ಓಕೆ, ಸೊ ಡಸ್ ಇಟ್ ಮೀನ್ ದಟ್ the value does not exist? No, value exists. ಯಾಕಂದ್ರೆ ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಎಕ್ಸ್ಪೋನೆಂಟ್ ಅಂದ್ರೆ ಏನು? ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಬಟ್ ನೀವು ಪ್ರತಿ ಸಲ ದೊಡ್ಡ ಪವರ್ ಬಂದಾಗ ಈ ತರ ಮಾಡ್ತಾ ಕುಂತ್ಕೊಳ್ಳಕ್ ಸಾಧ್ಯ ಇದೆಯಾ? ಇಲ್ಲ. ಓಕೆ, ಸೊ ಅವಾಗ ಏನ್ ಹೆಲ್ಪ್ ಆಗುತ್ತೆ? ಈ ಬೈನಾಮಿಯಲ್ ಥಿಯರಮ್ ಅನ್ನೋದು ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಗೆ ಬೋರ್ಡ್ಸ್ ನಲ್ಲಿ ಈ ಬೈನಾಮಿಯಲ್ ಥಿಯರಮ್ ಕಂಪ್ಲೀಟ್ ಆಗಿ ಥಿಯರಮ್ ಡೆರಿವೇಶನ್ ಇದೆ ಅನ್ಕೊಂತೀನಿ. ಬಟ್ ಇಲ್ಲಿ CET ಇದ್ದಿದ್ರಿಂದ ನಾನು ಜಸ್ಟ್ ಸ್ಟೇಟ್ಮೆಂಟ್ ಬರೆದ್ ಬಿಡ್ತೀನಿ. ಓಕೆ, ಸೊ ಐ ಜಸ್ಟ್ ರೈಟ್ ದ ಸ್ಟೇಟ್ಮೆಂಟ್ಸ್ ಅಂಡ್ ಐ ವಿಲ್ ಜಸ್ಟ್ ಇರೇಸ್ ವಾಟ್ ಆಲ್ ಐ ಡೋಂಟ್ ವಾಂಟ್ ಹಿಯರ್. ಓಕೆ, ಸೊ ಇದು ಸ್ಕೂಲ್ ಅಲ್ಲಿ ಹೇಗೆ ಗೊತ್ತಿರುತ್ತೆ ನಿಮ್ಗೆ? ಬೈ ಮಲ್ಟಿಪ್ಲೈಯಿಂಗ್. ಓಕೆ, ಎಸ್, ಬೈನಾಮಿಯಲ್ ಥಿಯರಮ್ ಏನ್ ಹೇಳುತ್ತೆ?
You can see that here the power is 1, here the power is 2, here the power is 3. In general ನೀವು ಬೈನಾಮಿಯಲ್ ಟರ್ಮ್ಸ್ ಅಂದ್ರೆ ಎರಡು ಅಲ್ಜಿಬ್ರೈಕ್ ಟರ್ಮ್ಸ್ ಅನ್ನ ಟು ದ ಪವರ್ n ಮಾಡ್ಬೇಕಂದ್ರೆ ಹೇಗ್ ಬರುತ್ತೆ ಈ ಟರ್ಮ್? ಥಿಯರಮ್ ಏನ್ ಹೇಳುತ್ತೆ? ಎನ್ ಸಿ ನಾಟ್ ಅಂದ್ರೆ ಏನಿಲ್ಲಿ ಕಾಂಬಿನೇಷನ್ಸ್. ಓಕೆ, ವೆರ್ n ವ್ಯಾಲ್ಯೂ ಇಸ್ n ಅಂಡ್ r ವ್ಯಾಲ್ಯೂ 0. ಓಕೆ, ಏನ್ ಹೇಳುತ್ತೆ? ಫಸ್ಟ್ ಟರ್ಮ್ a ಟು ದ ಪವರ್ n. ಓಕೆ, ಬರೀ ಫಸ್ಟ್ ಟರ್ಮ್ ಮಾತ್ರ ಬರುತ್ತೆ. ನಾನು ಜಸ್ಟ್ ಇಲ್ಲಿ ಬರೀತೀನಿ, ದೆನ್ ವಿ ವಿಲ್ ಎಕ್ಸ್ಪ್ಲೇನ್ ಒನ್ ಬೈ ಒನ್. ನೆಕ್ಸ್ಟ್ ಟರ್ಮ್ n-1 ಇಂಟು b ಪ್ಲಸ್ ನೆಕ್ಸ್ಟ್ ಟರ್ಮ್ nc2. ಓಕೆ, ಸೊ ಇದು r 1/1 ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? n-2 ಇಂಟು b ಸ್ಕ್ವೇರ್. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? nc3 a ಟು ದ ಪವರ್ n-3 bq. ಓಕೆ, ಸೊ ಈ ತರ ಮಾಡ್ತಾ ಹೋಗ್ತೀರಾ. ಲಾಸ್ಟ್ ಗೆ ಯಾವ ಟರ್ಮ್ ಬರುತ್ತೆ? ncn b ಟು ದ ಪವರ್ n. ಓಕೆ, ಸೊ ಈ ಫಾರ್ಮುಲಾ ನಿಮ್ಗೆ ನೆನ್ಪಿದ್ರೆ ಅದು ಪವರ್ ಏನಾದ್ರೂ ಆಗಿರ್ಲಿ ನಾವು ಎಕ್ಸ್ಪಾನ್ಷನ್ ಫೈಂಡ್ ಮಾಡಬಹುದು. ಸೊ ಬೇಸಿಕಲಿ ಬೈನಾಮಿಯಲ್ ಥಿಯರಮ್ ನಿಮಗೆ ಎಕ್ಸ್ಪಾನ್ಷನ್ ಆಫ್ a ಪ್ಲಸ್ b ಅಪ್ ಟು ಎನಿ ಪವರ್ n. ಓಕೆ, ಎಕ್ಸ್ಪಾನ್ಷನ್ ಕೊಡುತ್ತೆ. ಎಸ್, ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಒನ್ ಬೈ ಒನ್. ಇಲ್ಲಿ n ಅನ್ನೋದೇನು? ಪವರ್. a ಮತ್ತೆ b ಅನ್ನೋದೇನು? ನಿಮ್ದು ಆಲ್ಜಿಬ್ರೈಕ್ ಟರ್ಮ್ಸ್. ಓಕೆ, NCR ಅನ್ನೋದೇನು? ಕಾಂಬಿನೇಷನ್ಸ್. ಓಕೆ, ಫಸ್ಟ್ ಥಿಂಗ್, ಯಾಕೆ ಕಾಂಬಿನೇಷನ್ಸ್? ಪರ್ಮಿಟೇಷನ್ ಯಾಕಾಗಲ್ಲ? ಓಕೆ, ಯಾಕೆ ಪರ್ಮಿಟೇಷನ್ ಅಂದ್ರೆ ಏನು? ಅರೇಂಜ್ಮೆಂಟ್. ಕಾಂಬಿನೇಷನ್ಸ್ ಅಂದ್ರೆ ಏನು? ಸಿಲೆಕ್ಷನ್ಸ್. ಫಾರ್ ಎಕ್ಸಾಂಪಲ್ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ತಿರಲ್ವಾ? ಸೊ ಫಸ್ಟ್ ಟರ್ಮ್ ವಿತ್ ಫಸ್ಟ್ ಟರ್ಮ್ ಎಷ್ಟು ಪಾಸಿಬಲ್ ಕಾಂಬಿನೇಷನ್ಸ್ ಇದೆ ಎಲ್ಲ ಕಾಂಬಿನೇಷನ್ಸ್ ಮಾಡ್ತೀರಾ ನೀವು, ಹೌದಲ್ವಾ? a ಪ್ಲಸ್ ಬಿ ಯು ಹ್ಯಾವ್ ಟು ಮಲ್ಟಿಪ್ಲೈ a ವಿತ್ a ಪ್ಲಸ್ ಬಿ. a ಇಂಟು a ಸ್ಕ್ವೇರ್ ಆಯ್ತು, a ಇಂಟು ಬಿ ಎ ಬಿ ಆಯ್ತು, ಪ್ಲಸ್ ಬಿ ಇಂಟು ಎ ಬಿ ಎ ಆಯ್ತು, ಪ್ಲಸ್ ಬಿ ಇಂಟು ಬಿ ಬಿ ಸ್ಕ್ವೇರ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಎ ಬಿ ಮತ್ತೆ ಬಿ ಎ 2ab ಆಯ್ತು, ಪ್ಲಸ್ ಬಿ ಸ್ಕ್ವೇರ್. ಸೊ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಎವ್ರಿ ಪಾಸಿಬಲ್ ಕಾಂಬಿನೇಷನ್ ಮಲ್ಟಿಪ್ಲಿಕೇಶನ್ ನೀವು ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಥಿಂಗ್ ಇಟ್ ಇಸ್ ಕಾಂಬಿನೇಷನ್ಸ್. ಓಕೆ, ಯಾಕೆ NCR? ಬಿಕಾಸ್ ನೀವು ಇಲ್ಲಿ ನೋಡ್ಬೋದು ಒಂದೊಂದು ಟರ್ಮ್ಗೆ ಒಂದೊಂದು ಕೋಇಫಿಷಿಯಂಟ್ಸ್ ಬರ್ತಾ ಇದಾವೆ. a ಸ್ಕ್ವೇರ್ಗೆ 1 ಅಂತ ಬಂತು, ab ಗೆ 2 ಅಂತ ಬಂತು, b ಸ್ಕ್ವೇರ್ ಗೆ 1 ಅಂತ ಬಂತು. ಅದೇ ತರ ಹಿಯರ್ ವಿ ಹ್ಯಾವ್ 1, ಹಿಯರ್ ವಿ ಹ್ಯಾವ್ 3, ಹಿಯರ್ ವಿ ಹ್ಯಾವ್ 3, ಹಿಯರ್ ವಿ ಹ್ಯಾವ್ 1. ಓಕೆ, ಸೊ ಸಮ್ ಕೋಎಫಿಷಿಯಂಟ್ಸ್ ಆರ್ ಕಮಿಂಗ್ and which coefficients are coming here? NCR. Okay, and this proof is there in your syllabus. ನಿಮ್ ಕಾಲೇಜ್ ಅಲ್ಲಿ ಪ್ರೂಫ್ ಮಾಡ್ತಾರೆ ಅದು NC0 ಹೆಂಗ್ ಬಂತು, NC1 ಹೆಂಗ್ ಬಂತು ಅಂತ. ಓಕೆ, ಸೊ ಫಸ್ಟ್ ಥಿಂಗ್ ವಿ ಅಂಡರ್ಸ್ಟುಡ್ why NCR, because we are taking all possible multiplications, combinations. ಸರಿನಾ? ಓಕೆ, ಈಗ ಒಂದು ಅಬ್ಸರ್ವ್ ಮಾಡಿ, ಇದು ನಿಮ್ಗೆ ಫಾರ್ಮುಲಾ ನೆನ್ಪ್ ಉಳಿಲೇಬೇಕು. ಓಕೆ, ಇದು ಇರ್ಲೇಬೇಕು. ಗೊತ್ತಿಲ್ಲ ಅಂದ್ರೆ ಹೇಗೆ ನೆನ್ಪಿಟ್ಕೋತೀರಾ? ಒನ್ ಥಿಂಗ್ ಯು ಸಿ ಹಿಯರ್, always how it starts as NC0, NC1, NC2, NC3, so on up to where it goes NCn. ಇಷ್ಟಂತೂ ನಿಮಗೆ ನೆನ್ಪು ಉಳಿಯುತ್ತೆ. NC0 ಜೊತೆ ಯಾವ ಟರ್ಮ್ ಬರುತ್ತೆ? ಇಲ್ಲಿ ಯಾವ ಟರ್ಮ್ ಬರ್ತಾ ಇದೆ? a ಟು ದ ಪವರ್ n ಬರ್ತಾ ಇದೆ, b ಬರ್ತಾ ಇಲ್ಲ. ಓಕೆ, ಯು ಜಸ್ಟ್ ಅಬ್ಸರ್ವ್ ಹಿಯರ್, ಯಾಕೆ b ಬರ್ತಾ ಇಲ್ಲ? Yes, now what is the power? I will take this expansion here. Okay, ಏನಿದೆ ಪವರ್? ಇಲ್ಲಿ 2 ಅಂತ ಇದೆ, ಹೌದಾ? ಫಸ್ಟ್ ಟರ್ಮ್ ಏನಿದೆ? b ಅಂತ, ಸಾರಿ a ಅಂತ ಇದೆ. ಸೊ ನಿಮ್ದು ಫಸ್ಟ್ ಟರ್ಮ್ ಏನಾಯ್ತು ಇಲ್ಲಿ? a ಸ್ಕ್ವೇರ್. ಓಕೆ, a ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಪವರ್ ಆಫ್ a ಏನಿದೆ? 1 ಇದೆ, ಪವರ್ ಆಫ್ b ಏನಿದೆ? 1 ಇದೆ. ಸರಿನಾ? ಇಲ್ಲಿ a ಸ್ಕ್ವೇರ್ ನಾನು a square into b to the power 0 ಅಂತ ಬರಿಬಹುದು. ಯಾಕೆ? any number to the power 0 is always 1. So a square into 1 is a square only. ಹೌದಾ? ನೆಕ್ಸ್ಟ್ ಏನ್ ಬರ್ತಾ ಇದೆ ನನಗೆ? ab. ಓಕೆ, ನೆಕ್ಸ್ಟ್ here b square and here I can write a to the power 0 ಅಂತ ಬರಿಬಹುದು. ಯಾಕೆ? any number to the power 0 is 1, 1 into b square is b square. ಸೊ ಇಲ್ಲಿ ಹೇಗೆ ಪ್ಯಾಟರ್ನ್ ಸರ್ಚ್ ಮಾಡ್ತೀರಾ? ಫಸ್ಟ್ ಈ ಪವರ್ ಏನಿರುತ್ತೆ ಫಸ್ಟ್ ಟರ್ಮ್ ಹಾಗೆ ಸ್ಟಾರ್ಟ್ ಆಗುತ್ತೆ a ಸ್ಕ್ವೇರ್ ಅಂತ. ಅದಾದ್ಮೇಲೆ ಪವರ್ ಆಫ್ a ಸ್ಟಾರ್ಟ್ಸ್ ಡಿಕ್ರೀಸಿಂಗ್ ಬೈ 1. ಓಕೆ, 2 ಇದೆ 1 ಆಗುತ್ತೆ, 1 ಇದೆ ಆಗುತ್ತೆ. ಎಸ್, ಓಕೆ. ಸೊ ಪವರ್ ಆಫ್ a ಡಿಕ್ರೀಸ್ ಆಗ್ತಾ ಇದೆ,
ಪವರ್ ಆಫ್ ಬಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ 0 ಇಂದ 1 ಆಯ್ತು, 1 ಇಂದ 2 ಆಯ್ತು. ಎಲ್ಲಿಗೆ ಸ್ಟಾಪ್ ಆಯ್ತು? ಇಲ್ಲೂ ಸ್ಕ್ವೇರ್ ಬಂತು, ಇಲ್ಲೂ ಸ್ಕ್ವೇರ್ ಬಂತು, ಸ್ಕ್ವೇರ್ ಬಂದಾದ್ಮೇಲೆ ಸ್ಟಾಪ್ ಆಯ್ತು. ಸೊ ಅದೇ ನಾವು ಇದನ್ನ ಥೇರಮ್ ನಲ್ಲಿ ಬರ್ದಿದ್ದೀವಿ. ಸೊ ಫಸ್ಟ್ a ಟು ದ ಪವರ್ n ಇರುತ್ತೆ, ವಾಟ್ ಎವರ್ ದ ಪವರ್ ಇಸ್. n ಇದ್ದಿದ್ದು n-1 ಆಗುತ್ತೆ. ಇಲ್ಲಿ b ಟು ದ ಪವರ್ 0 ಇರುತ್ತೆ, ಇಲ್ಲಿ b ಟು ದ ಪವರ್ 1 ಬರುತ್ತೆ. ನೆಕ್ಸ್ಟ್ ಮತ್ತೊಂದು ಕಡಿಮೆ ಆಗುತ್ತೆ, ಮತ್ತೊಂದು ಕಡಿಮೆ ಅಂದ್ರೆ -2 ಆಯ್ತು, b ಟು ದ ಪವರ್ ಜಾಸ್ತಿ ಆಯ್ತು, ಸೊ b ಸ್ಕ್ವೇರ್. ನೆಕ್ಸ್ಟ್ ಟರ್ಮ್ಗೆ ಮತ್ತೊಂದು ಕಡಿಮೆ ಆಯ್ತು ಅಂದ್ರೆ -3, b ಜಾಸ್ತಿ ಆಯ್ತು ಬೈ 1. ಓಕೆ, ಸೊ 2 ಇದೆ 3 ಆಯ್ತು. ಸೊ ಈ ತರ ಮಾಡ್ತಾ ಹೋಗ್ತೀರಾ, ಲಾಸ್ಟ್ಗೆ a ವ್ಯಾನಿಶ್ ಆಗುತ್ತೆ. ಇಲ್ಲಿ ಹೇಗೆ a ವ್ಯಾನಿಶ್ ಆಗುತ್ತೆ ಅಂದ್ರೆ a ಟು ದ ಪವರ್ 0 ಆಯ್ತು, ಲಾಸ್ಟ್ b ಟು ದ ಪವರ್ n. ಓಕೆ, ಈ ತರ ನೀವು ನೆನ್ಪಿಟ್ಕೋಬೇಕು. ಕೊಯಿಫಿಷಿಯನ್ಸ್ ಅಂತೂ ಈ ಫಾರ್ಮ್ ನಲ್ಲೇ ಬರುತ್ತೆ. NC ನಾಟ್ ಅಂದ್ರೆ 0, r is 0, ಸೊ NC0, NC1, NC2 so on. ಅದೇ ತರ ಇಲ್ಲೂ ಕೂಡ ನೋಡಿ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ ನಿಮ್ದು. ಓಕೆ, ಸೊ ಪವರ್ ಏನಿದೆ 3 ಇದೆ. ಎಸ್, ಸೊ ಫಸ್ಟ್ ಟರ್ಮ್ ವಿಲ್ ಬಿ a ಕ್ಯೂಬ್. ಓಕೆ, ಪವರ್ ಆಫ್ a ಇಸ್ 3 ಇದ್ದಿದ್ದು ಏನಾಯ್ತು ಇಲ್ಲಿ 2 ಆಯ್ತು, 2 ಇದ್ದಿದ್ದು ಏನಾಯ್ತು ಇಲ್ಲಿ ಪವರ್ 1 ಆಯ್ತು, 1 ಇದ್ದಿದ್ದು ಏನಾಯ್ತು ಇಲ್ಲಿ a ಟು ದ ಪವರ್ 0 ಅಂದ್ರೆ 1 ಆಯ್ತು. ಕರೆಕ್ಟ್ ಅಲ್ವಾ? ಫಸ್ಟ್ ಗೆ ನಿಮ್ಗೆ b ಇರ್ಲಿಲ್ಲ ಅಂದ್ರೆ b ಟು ದ ಪವರ್ 0, ಹಿಯರ್ ದ b ಟು ಪವರ್ ಇಸ್ 1, ಹಿಯರ್ ಇಟ್ ಇಸ್ 2, ಹಿಯರ್ ಇಟ್ ಇಸ್ 3. ಓಕೆ, ಸೊ ಹೇಗೆ ನೆನ್ಪಿಟ್ಕೋಬೇಕು? a ಟು ದ ಪವರ್ ಈಗ ಈ ತರ ನಾನು ಕೊಟ್ರೆ ಫಸ್ಟ್ ಟರ್ಮ್ ಏನ್ ಬರುತ್ತೆ ನಿಮ್ಗೆ? a ಟು ದ ಪವರ್ 5 ಬರುತ್ತೆ, ಆಮೇಲೆ 4, 3, 2, 1, 0. ಓಕೆ, ಆಮೇಲೆ b ಹೇಗ್ ಬರುತ್ತೆ? 0, 1, 2, 3, 4 ಅಂಡ್ 5. ಈ ತರ a ಡಿಕ್ರೀಸ್ ಆಗ್ತಾ ಹೋಗುತ್ತೆ, b ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೊಯಿಫಿಷಿಯನ್ಸ್ ಏನಾಯ್ತು ನಿಮ್ಗೆ ಇಲ್ಲಿ? NC0, n ಅಂದ್ರೆ 5 ಇದೆ, NC1, NC2, NC3, NC4, NC5. ಓಕೆ, ಸೊ ದಿಸ್ ಇಸ್ ಬೈನಾಮಿಯಲ್ ಥಿಯರಮ್. ಏನ್ ಹೇಳುತ್ತೆ ಬೈನಾಮಿಯಲ್ ಥಿಯರಮ್? ಇಟ್ ಗಿವ್ಸ್ ಯು ದ ರಿಸಲ್ಟ್ ಟು ಫೈಂಡ್ ದ ಎಕ್ಸ್ಪಾನ್ಷನ್ಸ್. ಓಕೆ, ಸೊ ದಿಸ್ ಮಚ್ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ ಸ್ಟೇಟ್ಮೆಂಟ್ ನಿಮ್ಗೆ ನೆನ್ಪ್ ಇರ್ಲೇಬೇಕು. ನೆನ್ಪಾಗ್ತಾ ಇಲ್ಲ ಅಂದ್ರೆ ಐ ಟೋಲ್ಡ್ ಯು ಹೌ ಟು ರೈಟ್. ಪವರ್ ಆಫ್ a goes on decreasing, power of b goes on increasing by 1, and the coefficients are NC0, NC1, NC2 and so on. Okay, next few certain conditions I will tell. ಅದೇ ತರ ನಿಮ್ಗೆ ಒಂದ್ ವೇಳೆ ಮೈನಸ್ ಬಂದ್ರೆ, ಓಕೆ, ಮೈನಸ್ ಬಂದ್ರೆ ಈ ಥೇರಮ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಮೈನಸ್ ಬಂದಾಗ ಫಸ್ಟ್ ಟರ್ಮ್ ಪಾಸಿಟಿವ್ ಇದೆ, ಸೆಕೆಂಡ್ ಟರ್ಮ್ ನೆಗೆಟಿವ್ ಇದೆ, ಮತ್ತೆ ಪಾಸಿಟಿವ್ ಇದೆ. ಸೊ ಇಲ್ಲಿ ಒಂದ್ ವೇಳೆ ಇದು ಮೈನಸ್ ಬಂದ್ರೆ ಸೈನ್ಸ್ ಅಲ್ಟರ್ನೇಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಪಾಸಿಟಿವ್ ಇರುತ್ತೆ, ಆಮೇಲೆ ಮೈನಸ್, ದೆನ್ ಪ್ಲಸ್, ದೆನ್ ಮೈನಸ್ ಅಂಡ್ ಸೋ ಆನ್. ಅದೇ ತರ ಇಲ್ಲೂ ಕ್ಯೂಬ್ಗೂ ನೋಡ್ಬೋದು ನೀವು. ಫಸ್ಟ್ ಪಾಸಿಟಿವ್ ಇದೆ, ನೆಗೆಟಿವ್, ದೆನ್ ಇಟ್ ಇಸ್ ಪಾಸಿಟಿವ್, ದೆನ್ ಇಟ್ ಇಸ್ ನೆಗೆಟಿವ್. ಸೊ ನೆಗೆಟಿವ್ ಬಂದ್ರೆ ಎಕ್ಸ್ಪಾನ್ಷನ್ ಹೇಗೆ? ಪ್ಲಸ್ ಮೈನಸ್ ಅಪ್ ಟು ಲಾಸ್ಟ್. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. Few terms, few results we will see on NCR. Okay, so what is NCR? N factorial divided by n minus r factorial into r factorial. Correct? Now, what is the meaning of NCR? n objects ಅಲ್ಲಿ ನೀವು r objects ಅನ್ನ ಸಿಲೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ನಿಮ್ಗೆ 7C 6 ಬರೆದ್ರೆ 7 objects ಅಲ್ಲಿ 6 objects ಸಿಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು 7C 5 ಬರಿಬಹುದು, 7C 0 ಬರಿಬಹುದು, 7C 7 ಬರಿಬಹುದು. ಕರೆಕ್ಟ್. ಆದ್ರೆ 7C 8 ಅನ್ನೋದು ರಾಂಗ್. ಯಾಕೆ? ಕೊಟ್ಟಿರೋದೇ ಬರೀ 7 ಆಬ್ಜೆಕ್ಟ್ಸ್. 7 ಆಬ್ಜೆಕ್ಟ್ಸ್ ಅಲ್ಲಿ 8 ಆಬ್ಜೆಕ್ಟ್ಸ್ ನೀವು ಸಿಲೆಕ್ಟ್ ಮಾಡಕ್ ಆಗಲ್ಲ. ಓಕೆ, ಸೊ ಲಾಸ್ಟ್ ಇಟ್ ವಿಲ್ ಬಿ NCN ಓನ್ಲಿ. NCN ಕಿಂತ ಜಾಸ್ತಿ ಹೋಗಕ್ ಆಗಲ್ಲ. One thing you remember. Next, okay, NC naught. What is the value of NC naught always? This is n factorial. N minus 0 factorial into 0 factorial. What is 0 factorial? Always 1. Okay, so ಇದು n factorial ಆಯ್ತು. n minus 0 ಅಂದ್ರೆ n ಆಯ್ತು. Okay, so ಇದು cancel ಆಯ್ತು, 1 ಆಯ್ತು. ನೆನ್ಪಿಟ್ಕೊಳ್ಳಿ, NC naught is always 1. ಅದು n ಏನಾದ್ರೂ ಆಗಿರ್ಲಿ, n ವ್ಯಾಲ್ಯೂ ಏನಾದ್ರೂ ಆಗಿರ್ಲಿ, NC naught is always 1. ಅದೇ ತರ NCN ಅಂದ್ರೆ ಏನ್ ಹೇಳುತ್ತೆ? n minus r ಅಂದ್ರೆ ಇದಾಯ್ತು n factorial. So what I'll get here? n minus n is 0. Okay, ಇದು ಕ್ಯಾನ್ಸಲ್ ಆಯ್ತು. ನ್ಯೂಮರೇಟರ್ is 1, 0 factorial is 1. So this is also 1. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ನೀವು ಪ್ರತಿ ಸಲ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಏನೇ n ಆಗಿರ್ಲಿ ಅದು. ಓಕೆ, 4C0 1 ಡೈರೆಕ್ಟ್ಲಿ, 4C4 1 ಡೈರೆಕ್ಟ್ಲಿ, 10C0 1,
10C10 1 ಡೈರೆಕ್ಟ್ ಆಗಿ. ಓಕೆ, ಸೊ ಇಷ್ಟು ಒಂದೆರಡು ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಬೈನೋಮಿಯಲ್ ಥಿಯರಮ್ ಮೇಲೆ ಒಂದೆರಡು ರಿಸಲ್ಟ್ಸ್ ಇದಾವೆ. ಓಕೆ, ಸೊ ಇವಾಗ ವೆರಿ ಫಸ್ಟ್ ರಿಸಲ್ಟ್. ಓಕೆ, ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್. ಈಗ ನೀವು ಸ್ಕ್ವೇರ್ ಮಾಡಿದ್ರೆ, ಸ್ಕ್ವೇರ್ ಮಾಡಾದ್ಮೇಲೆ ಎಕ್ಸ್ಪಾನ್ಷನ್ ನಲ್ಲಿ ಎಷ್ಟು ಟರ್ಮ್ಸ್ ಬರ್ತಾ ಇದಾವೆ? 3 ಟರ್ಮ್ಸ್ ಬರ್ತಾ ಇದಾವೆ. ಅದೇ ತರ ಈಗ ನಾನು ಒಂದ್ಸಲ ಪವರ್ ರೇಸ್ ಮಾಡಿದ್ರೆ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ? 2 ಟರ್ಮ್ಸ್ ಇದೆ. ಅದೇ ತರ ನಾನು ಪವರ್ 3 ತಗೊಂಡ್ರೆ a³ 3a² b ಪ್ಲಸ್ 3ab² ಪ್ಲಸ್ b³ ಓಕೆ, ಪವರ್ 3 ಇದ್ದಾಗ ನಿಮ್ಗೆ ಎಷ್ಟು ಟರ್ಮ್ಸ್ ಬರ್ತಾ ಇದಾವೆ? 4 ಟರ್ಮ್ಸ್. ಅಂದ್ರೆ ಎಷ್ಟು ಪವರ್ ಇರುತ್ತೆ ಅದಕ್ಕಿಂತ ಟರ್ಮ್ಸ್ +1 ಜಾಸ್ತಿ ಬರ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಪವರ್ n ಇದ್ರೆ ಇದು ನೀವೇನ್ ಎಕ್ಸ್ಪಾನ್ಷನ್ ಮಾಡ್ತೀರಾ, ಎಕ್ಸ್ಪಾನ್ಷನ್ ನಲ್ಲಿ ಎಷ್ಟು ಟರ್ಮ್ಸ್ ಇರ್ತವೆ? n+1. ಓಕೆ, ಇಲ್ಲಿ ನೋಡ್ಬೋದು ಪವರ್ 2 ಇದ್ದಾಗ 3 ಟರ್ಮ್ಸ್ ಬಂತು, ಪವರ್ 3 ಇದ್ದಾಗ 4 ಟರ್ಮ್ಸ್ ಬಂತು. ಸೊ ಪವರ್ n ಇದ್ದಾಗ ಎಷ್ಟು ಟರ್ಮ್ಸ್ ಬರ್ತವೆ? n+1 ಟರ್ಮ್ಸ್ ಬರ್ತವೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ರಿಸಲ್ಟ್. ಇಷ್ಟು ಐ ಗೆಸ್ ಎಲ್ರಿಗೂ ನೆನ್ಪುಳಿಯುತ್ತೆ. ಪವರ್ n ಇದ್ರೆ ದ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ n+1. ಓಕೆ, ನೆಕ್ಸ್ಟ್ ಮತ್ತೊಂದು ರಿಸಲ್ಟ್ ತೋರಿಸ್ತೀನಿ. ವಾಟ್ ಈಸ್ ದಿಸ್? a² ಪ್ಲಸ್ 2ab ಪ್ಲಸ್ b². what is a minus b whole square? a² minus 2ab plus b². okay, if I add this and this, ನಾನು ಆಡ್ ಮಾಡಿದ್ರೆ LHS ನಲ್ಲಿ ಏನ್ ಬಂತು? a plus b whole square plus a minus b whole square. ಇಲ್ಲೇನಾಯ್ತು? 2a². ಇದು ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಸೇಮ್ ಇದೆ. ಇದು 2b². ಕರೆಕ್ಟ್ ಅಲ್ವಾ? ಓಕೆ, ಸೊ ಈ ಸಮಥಿಂಗ್ ಇಸ್ ಗೆಟಿಂಗ್ ಕ್ಯಾನ್ಸಲ್ಡ್. ಏನ್ ಕ್ಯಾನ್ಸಲ್ ಆಗುತ್ತೆ? ಈಗ ನೋಡಿ, ಇದಕ್ಕೆ ಮತ್ತೆ ಇದಕ್ಕೆ ಏನ್ ಕಾಮನ್ ಟರ್ಮ್ಸ್ ಬರ್ತವೆ. ಓಕೆ, ಬಿಕಾಸ್ ಇಲ್ಲಿ a ಪ್ಲಸ್ ಬಿ ಇದೆ, ಇಲ್ಲಿ a ಮೈನಸ್ ಬಿ ಇದೆ. ಎರಡು ಕಡೆ ಕಾಮನ್ ಟರ್ಮ್ಸ್ ಬರ್ತವೆ, ಎ ಬಿ ಅನ್ನೋದು. ಆದ್ರೆ ಅಲ್ಟರ್ನೇಟ್ ಸೈನ್ಸ್ ಬರ್ತವೆ. ಓಕೆ, ಸೊ ಅಲ್ಟರ್ನೇಟ್ ಸೈನ್ಸ್ ಬಂದಿದ್ರಿಂದ ಮಧ್ಯದಲ್ಲಿ ಸುಮಾರು ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾವೆ. ಓಕೆ, ಸೊ ಇವಾಗ ನೋಡಿ ಇದ್ರಲ್ಲಿ ಎಷ್ಟು ಟರ್ಮ್ಸ್ ಉಳ್ಕೊಂತು? ಬರೀ only 2 terms are remaining. Yes, so your first next condition ಏನು? next condition please observe very properly. ಓಕೆ, ಸೊ ಈ ತರ ನಾನು ಎಡಿಷನ್ ಕೊಟ್ರೆ, ಓಕೆ, ಈ ತರ ನಾನು ಎಡಿಷನ್ ಕೊಟ್ರೆ ಇದ್ರಲ್ಲಿ ಫ್ಯೂ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ? ಇದಕ್ಕೆ ಮತ್ತೆ ಇದಕ್ಕೆ ಕಾಮನ್ ಬರೋ ಪ್ಲಸ್ ಅಂಡ್ ಮೈನಸ್ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಇವಾಗ ಇದ್ರಲ್ಲಿ ಎಷ್ಟು ಟರ್ಮ್ಸ್ ಇರ್ತವೆ? ಆಫ್ಟರ್ ಎಕ್ಸ್ಪಾನ್ಷನ್ n+1, ಇದ್ರಲ್ಲಿ ಆಫ್ಟರ್ ಎಕ್ಸ್ಪಾನ್ಷನ್ n+1. ಸೊ ಈ n+1 ಟರ್ಮ್ಸ್ ಇಂದ ಈ n+1 ಟರ್ಮ್ಸ್ ಇಂದ ಹಾಫ್ ಆಫ್ ದ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಯಾಕೆ? ಅದು ಕಾಂಬಿನೇಷನ್ ಅದೇ ತರ ಬರುತ್ತೆ. ಹಾಫ್ ಆಫ್ ದ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಸೊ ಮೈ ನೆಕ್ಸ್ಟ್ ಪ್ರಾಪರ್ಟಿ if okay if here n is odd. okay, if n is odd, okay, ಅಂದ್ರೆ ಯಾವ್ದಾದ್ರು ಪವರ್ ಆಡ್ ಇದ್ರೆ ಇದ್ರಲ್ಲಿ ಕ್ಯಾನ್ಸಲ್ ಆದ್ಮೇಲೆ ಎಷ್ಟು ಟರ್ಮ್ಸ್ ಉಳ್ಕೊಂತಾವೆ ಅನ್ನೋದು n+1 divided by 2 terms will remain. okay, so this is directly, ಇದಕ್ಕೂ ಥಿಯರಮ್ ಏನಿಲ್ಲ. ಅಂದ್ರೆ ಇದ್ರಲ್ಲಿ ಏನು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗ್ತವೆ. ಒಂದ್ ವೇಳೆ n ಆಡ್ ಇದ್ರೆ ಕ್ಯಾನ್ಸಲ್ ಆದ್ಮೇಲೆ ಎಷ್ಟು ಟರ್ಮ್ಸ್ ಉಳಿತಾವೆ? n+1 divided by 2. ಓಕೆ, ನೆಕ್ಸ್ಟ್ ರಿಸಲ್ಟ್ ಸೇಮ್. ಓಕೆ, ಸೇಮ್ ಏನು? ಇದನ್ನ ಮತ್ತೆ ಇದನ್ನ ಆಡ್ ಮಾಡಿದಾಗ ಸಪೋಸ್ n ಈವನ್ ಆಗಿದ್ರೆ, ಒಂದ್ ವೇಳೆ ಪವರ್ ಈವನ್ ಆಗಿದ್ರೆ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ. ಯಾವುದು? ಪ್ಲಸ್ ಮೈನಸ್ ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಆದ್ಮೇಲೆ ಉಳ್ಕೊಳ್ಳೋ ಟರ್ಮ್ಸ್ ಎಷ್ಟಂದ್ರೆ n/2 plus 1 terms. ಇದಕ್ಕೂ ಡಿಫರೆನ್ಸ್ ಇದೆ. ಇದು n+1/2 and it is n/2 plus 1 ಯಾವಾಗ n ಈವನ್ ಆಗಿದ್ರೆ. ಓಕೆ, ಸೊ ದಿಸ್ ಇಸ್ ಯೋರ್ ನೆಕ್ಸ್ಟ್ ರಿಸಲ್ಟ್. ಸೊ ನಿಮ್ಗೆ NCR ಮೇಲೆ ರಿಸಲ್ಟ್ ಹೇಳಿದೆ. ಎಡಿಷನ್ ವೆನ್ ಯು ಆರ್ ಟೇಕಿಂಗ್ a plus b, a minus b, ಪವರ್ ಏನಾದ್ರೂ ಆಗಿರ್ಲಿ. ಓಕೆನಾ? and how many terms? if the power is 7, then how many terms will be there? 8 terms will be there. okay, and these are the results when you are adding a plus b, a minus b. okay, yes, so with this much ಮತ್ತೆ ಬೇರೆ ಏನಾದ್ರೂ ರಿಸಲ್ಟ್ ಬಂದ್ರೆ ಎಕ್ಸಾಂಪಲ್ ನಲ್ಲೇ ಹೇಳ್ಬಿಡ್ತೀನಿ. ಓಕೆ, ಯಾವ್ದಾದ್ರು ಮತ್ತೆ ರಿಸಲ್ಟ್ ಬಂದ್ರೆ we will continue with the examples. okay, so first question ಏನ್ ಹೇಳ್ತಾರೆ?
ಫೈಂಡ್ ದ ಎಕ್ಸ್ಪಾನ್ಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಸೊ ಏನಿದೆ, ಎ ಜಾಗದಲ್ಲಿ x/3 ಇದೆ, ಬಿ ಜಾಗದಲ್ಲಿ 1/x ಇದೆ. ಓಕೆನಾ? ಸೊ ನಾನು ನಿಮ್ಗೆ ಹೇಳ್ದೆ ಪ್ರತಿ ಸಲ ಆ ಥೇರಮ್ ನೆನ್ಪಿಟ್ಕೊಳ್ಳೇಬೇಕಂತ ಏನಿಲ್ಲ. ಹೌ ಇಟ್ ಸ್ಟಾರ್ಟ್ಸ್, a to the power n, ಆಮೇಲೆ ಎ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಬಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವಾಟ್ ವಿಲ್ ಬಿ ಮೈ ಫಸ್ಟ್ ಟರ್ಮ್, ಎನ್ ಸಿ ನಾಟ್. ಎನ್ ಏನಿದೆ ಇಲ್ಲಿ ನಾನು 1/1 ಬರೆದ್ ಬಿಡ್ತೀನಿ. ಎ ಜಾಗದಲ್ಲಿ x/3 ಇದೆ, ಬಿ ಜಾಗದಲ್ಲಿ 1/x ಇದೆ, ಎನ್ ಜಾಗದಲ್ಲಿ 5 ಇದೆ. ಪವರ್ ಇಸ್ 5. ಓಕೆ, ಸೊ 5c0 a to the power n. ಓಕೆ, n ಅಂದ್ರೆ ಏನಾಯ್ತು, ಹೈಯೆಸ್ಟ್ ಪವರ್. ಓಕೆ, ಇಲ್ಲಿ ಬಿ ಇರಲ್ಲ. ನೆಕ್ಸ್ಟ್ 5c1, ಎ ಪವರ್ 1 ಡಿಕ್ರೀಸ್ ಆಗುತ್ತೆ, ಬಿ ಪವರ್ 1 ಅಂತ ಬರುತ್ತೆ. ಇಲ್ಲಿ ಬಿ ಏನು, 1/x. ನೆಕ್ಸ್ಟ್ 5c2. ಓಕೆ, ಸೊ x/3 ಪವರ್ ಡಿಕ್ರೀಸ್ ಆಯ್ತು, 1/x ಪವರ್ ಇನ್ಕ್ರೀಸ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ 5c3 ಅಂದ್ರೆ x/3 ಪವರ್ 3 ಇಂದ 2 ಆಯ್ತು, ಇದ್ರದ್ದು 2 ಇಂದ 3 ಆಯ್ತು. ಓಕೆ, ನೆಕ್ಸ್ಟ್ 5c4. ಈಗ ಏನಾಯ್ತು, 2 ಇಂದ 1 ಆಯ್ತು, ಇದು 2 ಇಂದ 3 ಆಯ್ತು. ಕರೆಕ್ಟ್? ಅಂಡ್ ಲಾಸ್ಟ್ ಟರ್ಮ್ 5c5. ಸೊ ಇದು 1 ಇತ್ತು, 1 ಅಂದ್ರೆ ನೆಕ್ಸ್ಟ್ ಟರ್ಮ್ ಇಟ್ ವಿಲ್ ವ್ಯಾನಿಶ್. ಓಕೆ, ಸರಿ, ಇದು 4 ಆಯ್ತಲ್ವಾ, ಇದು 3. ಓಕೆ, ಅಂಡ್ ಇಟ್ ಇಸ್ b to the power 5. ಎಸ್, ಸೊ ಲಿಟಲ್ ಬಿಟ್ ಯು ಸಾಲ್ವ್ ದಿಸ್. ನಾನು ನಿಮ್ಗೆ ಹೇಳಿದೀನಿ NC0 ಯಾವಾಗ್ಲೂ ಡೈರೆಕ್ಟ್ ಮಾಡ್ಕೊಳ್ಳಿ. ಓಕೆ, NC0 ಯಾವಾಗ್ಲೂ 1 ಅಂತಾನೆ ಇರುತ್ತೆ. ಓಕೆ, ಇದು ಎಷ್ಟಾಯ್ತು, x to the power 5, 3 to the power 5, which is 243. ಓಕೆ, ಪ್ಲಸ್ 5c1. 5c1 ಅಂದ್ರೆ ಏನಾಯ್ತು, 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 minus 1 is 4 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸೊ ಇದನ್ನ 4 ಫ್ಯಾಕ್ಟೋರಿಯಲ್ ಅಂತ ಬರೆದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟಾಯ್ತು, 5 ಆಯ್ತು. This is x to the power 4, sorry, divided by 81. 3 to the power 4 is 81 into 1/x. Okay, plus 5c2 ಅಂದ್ರೆ ಏನು, 5 factorial divided by 5 minus 2 is 3 factorial into 2 factorial. So ಇದು ನಾನು ಹೇಗೆ ಬರಿಬಹುದು, 5 into 4 into 3 factorial. Okay, and this is 2 into 1. So 3 factorial cancel ಆಯ್ತು, 2 ones are 2 twos are. So 5 twos are 10 ಆಯ್ತು. So this is x cube and this is 27 and this is 1/x square plus 5c3. Okay, 5c3 ಕೂಡ 10 ಆಗುತ್ತೆ. Okay, ನೆನ್ಪಿಟ್ಕೊಳ್ಳಿ 5c3 and 5c2 are always same. Okay, yes. So next option A. Yes, very good. Okay, so ಎಲ್ಲಿ ಸ್ಟಾಪ್ ಮಾಡಿದೆ, ಇದು x square by 3 ಆಯ್ತು, ಇದು 1/x cube ಆಯ್ತು. 5c4, this you can do directly. 5 factorial, 5 minus 4 is 1 into 4. Okay, so ಇಲ್ಲಿ 4 factorial cancel ಆಯ್ತು, 5 ಉಳಿತು. x/3 into 1 upon x to the power 4. 5c5 ಅಂದ್ರೆ NCN is always 1, ನೆನ್ಪಿಟ್ಕೊಳ್ಳಿ. Okay, so now if I start solving this, this is x to the power 5, 243. Okay, here it is 5/81. ಇಲ್ಲಿ 1 time x cancel ಆಗುತ್ತೆ, 3 times ಉಳ್ಕೊಳ್ಳುತ್ತೆ. Here it is 10/27. ಇಲ್ಲಿ 2 times cancel ಆಗಿ 1 time ಉಳ್ಕೊಳ್ಳುತ್ತೆ. Okay, now this is 10/3. ಇಲ್ಲಿ 2 time cancel ಆಗಿ denominator ನಲ್ಲಿ ಒಂದ್ಸಲ ಉಳ್ಕೊಳ್ಳುತ್ತೆ. Now here it is 5/3. 1 time it cancels, denominator ನಲ್ಲಿ 3 ಸಲ ಉಳ್ಕೊಳ್ಳುತ್ತೆ, plus 1 upon x/5, and that's your required expression. Which option is correct? Option A is correct. Okay, so this is your binomial expansion. Next question. Yes, ಏನ್ ಹೇಳ್ತಾರೆ, expand x square plus 3/x to the power 4 where x is not 0. ಯಾಕೆ x is not 0 ಅಂತ ಕೊಟ್ಟಿದ್ದಾರೆ, ಬಿಕಾಸ್ ಈ ಸೆಕೆಂಡ್ ಟರ್ಮ್ ನಲ್ಲಿ ಡಿನಾಮಿನೇಟರ್ ನಲ್ಲಿ ಇದೆ, 0 ಆದ್ರೆ ಅನ್ಡಿಫೈನ್ಡ್ ಆಗ್ಬಿಡುತ್ತೆ. ಓಕೆ, ಸೊ ಎ ಜಾಗದಲ್ಲಿ x ಸ್ಕ್ವೇರ್ ಇದೆ, ಬಿ ಜಾಗದಲ್ಲಿ 3/x ಇದೆ, ಎನ್ ಜಾಗದಲ್ಲಿ 4 ಅಂತ ಇದೆ. ಓಕೆ, ಸೊ your NC0 ಹೇಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ CET ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಾರ್ಟ್ ರೈಟಿಂಗ್ ಡೈರೆಕ್ಟ್ಲಿ 4C0. ಓಕೆ, ಸೊ a to the power 4, a ಏನಿದೆ ನಮ್ಗೆ x ಸ್ಕ್ವೇರ್ ಪ್ಲಸ್ 4C1, a to the power 3 ಆಗುತ್ತೆ, b ಬಂದ್ಬಿಡುತ್ತೆ, b ಅಂದ್ರೆ ಎಷ್ಟಿಲ್ಲಿ 3/x. ನೆಕ್ಸ್ಟ್ 4C2, ಮತ್ತೆ ಇದು 1 ಪವರ್ ಕಡಿಮೆ ಆಗುತ್ತೆ, ಹೌದಾ, ಆಮೇಲೆ ಇದ್ರದ್ದು 1 ಇತ್ತು, ಇದ್ರದ್ದು 1 ಪವರ್ ಜಾಸ್ತಿ ಆಗುತ್ತೆ. ಓಕೆನಾ, ನೆಕ್ಸ್ಟ್ 4C3, ಸೊ ಇಲ್ಲಿ ಪವರ್ 1 ಆಯ್ತು,
e ಪವರ್ 2 ಇಂದ 3 ಆಯ್ತು. ಓಕೆನಾ. ಲಾಸ್ಟ್ 4c4ಗೆ ಇಲ್ಲಿ ಪವರ್ 1 ಇತ್ತು ಅಂದ್ರೆ ನೆಕ್ಸ್ಟ್ ಅದು ವ್ಯಾನಿಶ್ ಆಗುತ್ತೆ ಬಿಕಾಸ್ ಪವರ್ 0 ಬರುತ್ತೆ. ಆಮೇಲೆ ಇದಕ್ಕೆ ಪವರ್ ಎಷ್ಟು ಬಂದ್ಬಿಡುತ್ತೆ ಟು ದ ಪವರ್ 4. ಓಕೆ. ಸೊ 4c0 is 1. ಇಲ್ಲಿ ಎಷ್ಟಾಯ್ತು ಇದು 8 ಟೈಮ್ಸ್ ಆಯ್ತು. ನಾವು ದಿಸ್ ಇಸ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 minus 1 is 3 ಫ್ಯಾಕ್ಟೋರಿಯಲ್ into 1. ಓಕೆ. ಸೊ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು, ಇಲ್ಲಿ 4 ಉಳಿತು. ದಿಸ್ ಇಸ್ x to the power 6 3 by x. ಓಕೆ. 4c2 ಎಷ್ಟಾಗುತ್ತೆ 4 ಫ್ಯಾಕ್ಟೋರಿಯಲ್ 4 minus 2 is 2 and this is 2. ಸರಿನಾ. ಸೊ 4 into 3 into 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 into 1. ಸೊ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. 2 1s 2 2s 2 3s 6. ಸೊ ಇಲ್ಲಿ 6 ಆಯ್ತು. ಇದು x to the power 4 ಆಯ್ತು. Now what is 3 square 9 and here it is x square. Okay. Next 4c3. 4c3 actually ಇಷ್ಟೇ ಆಗುತ್ತೆ 4 ಆಗುತ್ತೆ. Okay. So this is x square 3 to the power 3 ಅಂದ್ರೆ 27 divided by x cube plus 4c4 is 1 3 to the power 4. Okay. So this is 81 upon x to the power 4. So ಇಲ್ಲಿ ಎಷ್ಟೆಷ್ಟಾಯ್ತು ಇದು x to the power 8 ಆಯ್ತು. ಇದು 12 1 ಟೈಮ್ ಕ್ಯಾನ್ಸಲ್ ಆಯ್ತು 5 ಟೈಮ್ಸ್ ಉಳ್ಕೊಂತು. ಓಕೆ. ಪ್ಲಸ್ ಇದು 54 ಆಯ್ತು 2 ಟೈಮ್ಸ್ ಕ್ಯಾನ್ಸಲ್ ಆಗಿ 2 ಟೈಮ್ ಉಳ್ಕೊಂತು. ದಿಸ್ ಇಸ್ 108 2 ಟೈಮ್ಸ್ ಕ್ಯಾನ್ಸಲ್ ಆಯ್ತು 1 ಟೈಮ್ ಉಳ್ಕೊಂತು ಪ್ಲಸ್ 81 ಅಪಾನ್ x to the power 4. ಸೊ ದಿಸ್ ಇಸ್ ಯರ್ ರಿಕ್ವೈರ್ಡ್ ಆನ್ಸರ್. ಯಾವ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ? ಸಿ ಬಿ ಮತ್ತೆ ಸಿ ಅಂತೂ ಆಗದೇ ಇಲ್ಲ ಬಿಕಾಸ್ ಇದು a ಪ್ಲಸ್ ಬಿ ಇದೆ, ಮೈನಸ್ ಟರ್ಮ್ಸ್ ಅಂತೂ ಬರೋದೇ ಇಲ್ಲ. ಸೊ ನಿಮ್ಮ ಆನ್ಸರು ಎ ಮತ್ತೆ ಡಿ ದಲ್ಲಿ ಇರಬೇಕು. ಎ ದಲ್ಲಿ ಎಲ್ಲ ಕರೆಕ್ಟ್ ಇದ್ರೆ ಎ, ಅಥವಾ ಯಾವ್ದಾದ್ರು ರಾಂಗ್ ಇದ್ರೆ ನನ್ ಆಫ್ ದೀಸ್. ಓಕೆ, ಕರೆಕ್ಟ್ ಇದಾವೆ. ಸೊ ಆರ್ ಆಪ್ಷನ್ ಇಸ್ ಎ. ಓಕೆ. ನೆಕ್ಸ್ಟ್ ಈ ತರ. ಓಕೆ. ಈ 101 ಟು ದ ಪವರ್ 4 ಇದೆ. ಈಗ ಸ್ಕ್ವೇರ್ ಕ್ಯೂಬ್ ಅಂದ್ರೆ ವಿ ಕ್ಯಾನ್ ಡೂ ಇಟ್ ಈಸಿಲಿ. ನೀವು ನಿಮ್ ಸ್ಕೂಲ್ ಟೈಮ್ ಇಂದ ಮಾಡ್ತಾ ಬಂದಿರ್ತೀರಾ. ಏನು ಸ್ಕ್ವೇರ್ ಅಂದ್ರೆ 101 into 101. ಕರೆಕ್ಟ್. ಸೊ 1 with 1 1 with 1 ಎವ್ರಿಥಿಂಗ್ 1 by 1 ಯು ವಿಲ್ ಡೂ ಮಾಡ್ಬೋದು. ಓಕೆ. ಆದ್ರೆ ಏನು ಕಷ್ಟದ ಕೆಲಸ. ಯಾಕೆ? ಇಟ್ ಈಸ್ ವೆರಿ ಲಾಂಗ್ ಅಂಡ್ ಇಫ್ ಇಟ್ ಇಸ್ ಸ್ಕ್ವೇರ್ ಓಕೆ. ಬಟ್ ಇಲ್ಲಿ ಎಷ್ಟಿದೆ 4 ಟೈಮ್ಸ್ ಇದೆ. ಹೌದಾ? 4 ಟೈಮ್ಸ್ ಇಟ್ ವಿಲ್ ಬಿ ವೆರಿ ಬಿಗ್ ಟಾಸ್ಕ್. ಸೊ ನಾವ್ ಏನ್ ಮಾಡೋಣ, what is the given number? 101. Not only 101, I will just take one example. ಆದ್ರೆ ಯಾವ್ದೇ ನಂಬರ್ ಕೊಟ್ರು ನೀವು ಬೇಸ್ 10 ಬೇಸ್ 100 ಅಥವಾ ಬೇಸ್ 1000 ಅಥವಾ ಬೇಸ್ 50 ಮಾಡ್ಕೊಂಡು ಸುಮಾರು ನಂಬರ್ಸ್ ನ ಈ ತರ ಸಾಲ್ವ್ ಮಾಡ್ಕೋಬಹುದು. ಓಕೆನಾ. ಏನ್ ಹೇಳ್ತಾರೆ, ಕೊಟ್ಟಿರೋ ನಂಬರ್ 101. ಆ 101 ನ ನಾನು ಈ ತರ ಬರಿಬಹುದು. ಕರೆಕ್ಟ್ ಅಲ್ವಾ? 100 ಪ್ಲಸ್ 1 ಅಂತ ಬರಿಬಹುದು. ಈ 100 ಪ್ಲಸ್ 1 ಅಂತ ಬರದ್ಮೇಲೆ ನನ್ಗೆ ಏನ್ ಗೊತ್ತಾಗ್ತಾ ಇದೆ, ಇದು ಯಾವ ಫಾರ್ಮ್ ನಲ್ಲಿ ಇದೆ? ಎ ಪ್ಲಸ್ ಬಿ ಫಾರ್ಮ್ ನಲ್ಲಿ ಇದೆ. ವೇರ್ ಎ ವ್ಯಾಲ್ಯೂ ಎಷ್ಟಾಯ್ತು? 100 ಆಯ್ತು. ಬಿ ವ್ಯಾಲ್ಯೂ 1 ಆಯ್ತು. ಆಮೇಲೆ ಪವರ್ ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಕರೆಕ್ಟ್ ಅಲ್ವಾ? ಸೊ ಸ್ಟಾರ್ಟ್ ಅಪ್ ಲೈನ್ ಎಷ್ಟಿದೆ? ಎನ್ 4 ಇದೆ. ಸೊ ನಿಮ್ದು ಎನ್ ಸಿ ನಾಟ್ ಹೇಗೆ ಸ್ಟಾರ್ಟ್ ಆಗುತ್ತೆ? 4c0. ಎ ಟು ದ ಪವರ್ 4 ಅಂದ್ರೆ 100 ಪ್ಲಸ್ 4c1 100 ಟು ದ ಪವರ್ 3 ಆಯ್ತು. ಇಲ್ಲಿ 1 ಬಂತು. ಕರೆಕ್ಟಾ? ನೆಕ್ಸ್ಟ್ 4c2 100 ಟು ದ ಪವರ್ 2 ಆಯ್ತು. ಇಲ್ಲಿ 1 ಸ್ಕ್ವೇರ್ ಆಯ್ತು. ನೆಕ್ಸ್ಟ್ 4c3 ಓಕೆ 100 ಟು ದ ಪವರ್ 1 ಆಯ್ತು. ಇಲ್ಲಿ 1 ಕ್ಯೂಬ್ ಬಂತು. ನೆಕ್ಸ್ಟ್ 4c4 ಇಲ್ಲಿ 100 ಟು ದ ಪವರ್ 0 ಅಂದ್ರೆ 1 ಆಯ್ತು. ವಾಟ್ ಐಲ್ ಗೆಟ್ ಹಿಯರ್? 4. ಓಕೆ. ನಾ 4c0 is 1. 100 ಟು ದ ಪವರ್ 4 ಅಂದ್ರೆ ಡಬಲ್ 0 ಇದೆ. 4 ಟೈಮ್ಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 8 zeros you will get. ಕರೆಕ್ಟಾ? ಎಸ್, 8 ಬರದ್ನ ನಾನು 1 2 3 4 5 6 7 8. ಕರೆಕ್ಟ್? ಎಸ್. ನೆಕ್ಸ್ಟ್ 4c1 4c1 ವ್ಯಾಲ್ಯೂ ಎಷ್ಟು? 4. ಇಲ್ಲಿ 100 ಇದೆ. ಹೌ ಮೆನಿ ಟೈಮ್ಸ್ ಯು ಆರ್ ಮಲ್ಟಿಪ್ಲೈಂಗ್? 3 ಟೈಮ್ಸ್. ಅಂದ್ರೆ ಎಷ್ಟು zeros ಬರುತ್ತೆ? 6 zeros. 1 2 3 4 5 6. Okay. Next 4c2. Just now we had found out, but anyhow I'll write once again. So this is 4 into 3. Ad 1 2 factorial cancel ಆಯ್ತು. 2 1s 2 2s, so it is 6. Okay. 100 square ಇದೆ. So ಎಷ್ಟು 0 ಬರುತ್ತೆ? 4 zeros into 1. Okay. Next 4c3 is again 4 only.
So it is 100 into 1 is 100. 4C4 is 1 only. Okay, so this is 1. So complete ಆಗಿ ನಿಮ್ದು ಎಷ್ಟು ಆಯ್ತಿದು? How many zeros here? 1, 2, 3, 4, 5, 6, 7, 8. Okay. Plus, okay, ಇಲ್ಲಿ ನಾನು ಪ್ಲಸ್ ಇಲ್ಲಿ ಬರ್ಕೊಂತೀನಿ. So ಇದು 4 into this much. How many zeros are there? 6 zeros. 1, 2, 3, 4, 5, 6. 4 ಇದು 4 ಆಯ್ತು. Now how many zeros we have here? 1, 2, 3, 4 into 6. ಅಂದ್ರೆ ಇದು 6 ಆಯ್ತು. And this is how much? 400. This is 400 plus 1. Okay. So how much it is? 1, 0, 4, 0, 6, 0, 4, 1, 0. Okay. So ಇವಾಗ ನೀವು ನೋಡಬಹುದು ನಾವು ಜಸ್ಟ್ ಹಂಗೆ ಮಲ್ಟಿಪ್ಲೈ ಮಾಡ್ತಾ ಕುಂತ್ಕೊಂಡ್ರೆ ಇಟ್ ಇಸ್ ಅ ವೆರಿ ಬಿಗ್ ನಂಬರ್. ಆದ್ರೆ ಎಕ್ಸ್ಪಾನ್ಷನ್ ಅನ್ನ ಈ ಬೈನೋಮಿಯಲ್ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಬಂದ್ಬಿಟ್ಟು. ಸೊ ವಾಟ್ ಇಸ್ ದಿಸ್? 1, 0, 4, 0, 6, 0, 4, 0, 1. ಎಲ್ಲಿದೆ? ಆಪ್ಷನ್ ಡಿ. ಓಕೆ. ಸೊ ದಿಸ್ ಇಸ್ ಯೋರ್ ಆಪ್ಷನ್ ಡಿ. ಫೈನ್. ನೆಕ್ಸ್ಟ್. ಓಕೆ. ಈ ತರ ಕ್ವಶನ್ ಲಾಸ್ಟ್ ಬರ್ತೀನಿ. ಯೂಶಲಿ ಈ ತರ 3 ಟರ್ಮ್ಸ್ ಇರೋ ಕ್ವಶನ್ ನಿಮ್ಗೆ ಸಿಗಲ್ಲ. ಐ ಕಮ್ ಟು ದಟ್ ಲೇಟರ್. ಓಕೆ. ಎಸ್, ದೀಸ್ ಕ್ವಶನ್ಸ್ ಐ ಕಮ್ ಲೇಟರ್. ಎಸ್. ಓಕೆ. ಏನ್ ಹೇಳ್ತಾರೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪಾನ್ಷನ್? ಈಗ ನೀವು ನೋಡ್ಬೋದು ಎರಡು ಕಡೆ ಎ ವ್ಯಾಲ್ಯೂ ಸೇಮ್ ಇದೆ, ಬಿ ವ್ಯಾಲ್ಯೂ ಸೇಮ್ ಇದೆ, ಪವರ್ ಕೂಡ ಸೇಮ್ ಇದೆ. ಹೌದಾ? ಪವರ್ ಕೂಡ ಸೇಮ್ ಇದೆ. ಆದ್ರೆ ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ. ಸೊ ಫ್ಯೂ ಟರ್ಮ್ಸ್ ವಿಲ್ ಕ್ಯಾನ್ಸಲ್. ಓಕೆ. ನೀವು ಈಗ ಬೋರ್ಡ್ ಮಾಡ್ತಾ ಇದ್ರೆ ಬೋರ್ಡ್ಸ್ ನಲ್ಲಿ ಸ್ಟೆಪ್ಸ್ ಮಾರ್ಕ್ಸ್ ಇರುತ್ತೆ. ಸೊ ನೀವು ಎಲ್ಲಾ ಟರ್ಮ್ ಬರಿಬೇಕಾಗುತ್ತೆ. ಓಕೆ. ಎಲ್ಲಾ ಟರ್ಮ್ ಬರಿಬೇಕಾಗುತ್ತೆ. ಆದ್ರೆ ಸಿಇಟಿ ಮಾಡುವಾಗ ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಳ್ಳಿ. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂತೀನಿ ನಾನು. ಓಕೆ. a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಇದನ್ನ ಯಾವ್ದ್ರ ಜೊತೆ ಆಡ್ ಮಾಡಿದ್ರೆ? ಇದ್ರ ಜೊತೆ ಆಡ್ ಮಾಡಿದ್ರೆ. ಓಕೆನಾ? ಸೊ ಇಲ್ಲಿ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ? ಫಸ್ಟ್ ಟರ್ಮ್ ಉಳ್ಕೊಳ್ಳುತ್ತೆ, ಸೆಕೆಂಡ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಥರ್ಡ್ ಟರ್ಮ್ ಉಳ್ಕೊಳ್ಳುತ್ತೆ. ಸರಿನಾ? ಈಗ ಇದನ್ನೇ ನಾನು ಕ್ಯೂಬ್ ತಗೊಂಡ್ರೆ, ಓಕೆ, a ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ b ಪ್ಲಸ್ 3ab ಸ್ಕ್ವೇರ್ ಪ್ಲಸ್ b ಕ್ಯೂಬ್ ಆಯ್ತು. ಇದನ್ನ ಯಾವ್ದ್ರ ಜೊತೆ ಆಡ್ ಮಾಡಿದ್ರೆ? ಮೈನಸ್ ಜೊತೆ. ಏನಾಯ್ತು? ಮೈನಸ್ 3a ಸ್ಕ್ವೇರ್ b ಪ್ಲಸ್ 3ab ಸ್ಕ್ವೇರ್ ಮೈನಸ್ ಬಿ ಕ್ಯೂಬ್. ಸೊ ಇದನ್ನ ಆಡ್ ಮಾಡಿದಾಗ ನೋಡಿ, ಫಸ್ಟ್ ಟರ್ಮ್ ಉಳ್ಕೊಳ್ಳುತ್ತೆ, ಸೆಕೆಂಡ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಥರ್ಡ್ ಟರ್ಮ್ ಉಳ್ಕೊಳ್ಳುತ್ತೆ, ಫೋರ್ತ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಯಾವ ಪ್ಲೇಸಸ್ ಉಳ್ಕೊಂತ ಇದೆ? ಆಡ್ ಪ್ಲೇಸಸ್ ಉಳ್ಕೊಂತ ಇದೆ. ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾ ಇದಾವೆ? ಈವನ್ ಟರ್ಮ್ಸ್, ಈವನ್ ಪ್ಲೇಸಸ್ ನಲ್ಲಿರೋ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ ಸೆಕೆಂಡ್ ಪ್ಲೇಸ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಫೋರ್ತ್ ಪ್ಲೇಸ್ ಕ್ಯಾನ್ಸಲ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ನಿಮ್ದು ಯಾವ ಪ್ಲೇಸಸ್ ಉಳ್ಕೊಳ್ಳುತ್ತೆ? ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಸಾರಿ, ಫಸ್ಟ್ ಪ್ಲೇಸ್, ಥರ್ಡ್, ಫಿಫ್ತ್ ಉಳ್ಕೊಳ್ಳುತ್ತೆ. ಈವನ್ ಪ್ಲೇಸಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ಈ 5C0 ಅನ್ನ ನಾನು ಎಕ್ಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಓಕೆ, ಎಕ್ಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ? ನೀವು ಬೋರ್ಡ್ ನಲ್ಲಿ ಬೇಕಂದ್ರೆ ಎಲ್ಲಾ ಬರಿಬಹುದು, ಬರೀಲೇಬೇಕು ಬೋರ್ಡ್ ಅಲ್ಲಿ, ಬಟ್ ಸಿಇಟಿ ಇದ್ದಿದ್ರಿಂದ. ಓಕೆ. ಸೊ 5C0 ಇಲ್ಲಾಯ್ತು. ಇದು ಫಸ್ಟ್ ಪ್ಲೇಸ್, ಇದು ಸೆಕೆಂಡ್ ಪ್ಲೇಸ್, ಇದು ಥರ್ಡ್ ಪ್ಲೇಸ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್. ಕರೆಕ್ಟ್ ಅಲ್ವಾ? ಈಗ ಇದು ಪ್ಲಸ್ ಮತ್ತೆ ಮೈನಸ್ ಇದ್ದಿದ್ರಿಂದ ಯಾವ ಪ್ಲೇಸ್ ಕ್ಯಾನ್ಸಲ್ ಆಗುತ್ತೆ? ಸೆಕೆಂಡ್ ಪ್ಲೇಸ್ ಕ್ಯಾನ್ಸಲ್ ಆಗುತ್ತೆ, ಫೋರ್ತ್ ಪ್ಲೇಸ್ ಕ್ಯಾನ್ಸಲ್ ಆಗುತ್ತೆ, ಸಿಕ್ಸ್ತ್ ಪ್ಲೇಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಬರೀ ಯಾವ ಪ್ಲೇಸಸ್ ಉಳಿಯುತ್ತೆ? ದಿಸ್ ಅಂಡ್ ದಿಸ್, ಓನ್ಲಿ ದಿಸ್ ಮಚ್. ಓಕೆ. ನಾ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಓಕೆ. ಸೊ ಇಲ್ಲೂ ಕೂಡ ಅದೇ ಟರ್ಮ್ ಇದೆ, ಇಲ್ಲೂ ಕೂಡ ಅದೇ ಟರ್ಮ್ ಇದೆ. ಸೊ ಹೌ ಮೆನಿ ಟೈಮ್ಸ್ ವಿಲ್ ಗೆಟ್? 2 ಟೈಮ್ಸ್. ಯಾಕಂದ್ರೆ ಇದರಿಂದ ಒಂದ್ಸಲ, ಇದರಿಂದ ಒಂದ್ಸಲ. 1 + 1 is 2. ಸೊ ದಿಸ್ ಇಸ್ 1 + 1 is 2. This is 1 + 1 is 2. Okay. So this is what remains. So ನಿಮ್ದು ಏನ್ ಕೆಲ್ಸ ಕಡಿಮೆ ಆಗ್ತಾ ಇದೆ ಇಲ್ಲಿ? ಆ 5C1 ಅನ್ನ ಇಲ್ಲೂ ಕೂಡ ಬರ್ದು, ಇಲ್ಲೂ ಕೂಡ ಬರ್ದು, ಆಮೇಲೆ ಕ್ಯಾನ್ಸಲ್ ಮಾಡಿ, ಮತ್ತೆ 5C3 ಇದಕ್ಕೂ ಬರ್ದು, ಅದಕ್ಕೂ ಬರ್ದು, ಮತ್ತೆ ಕ್ಯಾನ್ಸಲ್ ಮಾಡಿ, ಆ ಕೆಲ್ಸ ಉಳಿತಾ ಇದೆ. ಓಕೆ. ಈವನ್ ಪ್ಲೇಸಸ್ ಕ್ಯಾನ್ಸಲ್ ಆಗುತ್ತೆ, ಆಡ್ ಪ್ಲೇಸಸ್ ಉಳ್ಕೊಳ್ಳುತ್ತೆ. ಇಲ್ವಂದ್ಸಲ, ಇಲ್ವಂದ್ಸಲ. ಸೊ 2 times it will remain. ಓಕೆ. ಸೊ ಇಲ್ಲ ಮ್ಯಾಮ್ ನಮ್ಗಿದ್ದು ಕಂಫರ್ಟೇಬಲ್ ಆಗಲ್ಲ ಅಂದ್ರೆ ಇದನ್ನ ಮತ್ತೆ ಇದನ್ನ ಸಪರೇಟ್ ಆಗಿ ಎಕ್ಸ್ಪಾಂಡ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಓನ್ಲಿ. ಓಕೆ. ಎಸ್. ಸೊ ವಾಟ್ ಐ ಅಂಡರ್ಸ್ಟುಡ್, ಫಸ್ಟ್ ಪ್ಲೇಸ್ ವಿಲ್ ರಿಮೇನ್, ವಿಚ್ ಇಸ್ ಫಸ್ಟ್ ಪ್ಲೇಸ್ 5C0.
a to the power 5. Correct alva? But how many times it is? 2 times. Because idrinda ಒಂದ್ಸಲ idrinda ಒಂದ್ಸಲ. Next 5c 1 cancel ಆಗುತ್ತೆ. 5c 2 ಉಳ್ಕೊಳ್ಳುತ್ತೆ. ಓಕೆ, ಸೊ 2 ಅಂದ್ರೆ ಇದ್ರದ್ದು 2 ಸಲ ಕಡಿಮೆ ಆಗುತ್ತೆ ಪವರ್. ಯಾಕೆ? ಇಲ್ಲಿ 5 ಇದ್ದಿದ್ 4 ಆಯ್ತು, 4 1 ಕ್ಯಾನ್ಸಲ್ ಆಯ್ತು. ಓಕೆ, ಸೊ ದಿಸ್ ಇಸ್ 3. ಓಕೆ, ಅಂಡ್ ವಾಟ್ ಇಸ್ ಹಿಯರ್? ಇಟ್ ಇಸ್ 1. ಓಕೆ, ಸೊ 1 ಸ್ಕ್ವೇರ್ ಆಯ್ತು. ಇದು ಅಗೇನ್ 2 ಟೈಮ್ಸ್. ಫೈನ್. ನೆಕ್ಸ್ಟ್ ಫ್ರಮ್ ಹಿಯರ್ ಟು ಹಿಯರ್ 5c 3 ಕ್ಯಾನ್ಸಲ್ ಆಯ್ತು, 5c 4 ಉಳ್ಕೊಂಡಿರುತ್ತೆ. ಹೌದಾ? 5c 4 ಜಂಪ್ ಮಾಡಿದ್ರಿ, ಕರೆಕ್ಟ್ ಅಲ್ವಾ? 5 ಇಂದ 3 ಜಂಪ್ ಆಯ್ತು, 3 ಇಂದ 1 ಗೆ ಜಂಪ್ ಆಗುತ್ತೆ. ಇಲ್ಲಿ ಎಷ್ಟು ಸಿಗುತ್ತೆ ನಿಮ್ಗೆ? ಟು ದ ಪವರ್ 4. ಎಸ್, ಬಿಕಾಸ್ ಇಟ್ ಸ್ಟಾರ್ಟ್ಸ್ ವಿತ್ 5. 5 ಇಂದ 4 ಹೋಗುತ್ತೆ, 4 ಅನ್ನೋದು ಕ್ಯಾನ್ಸಲ್ ಆಯ್ತು, ಅಲ್ಲಿಂದ 3 ಬಂತು ಪವರ್. 3 ಇಂದ 2 ಹೋಗುತ್ತೆ, ಅದು ಕ್ಯಾನ್ಸಲ್ ಆಯ್ತು 1. ಓಕೆ, so now you can solve the remaining. 5c naught is always 1. Okay, and root 3 into 5. 5 times if you multiply, how much I'll get? This much I'll get. Okay na? Next plus 2 times 5c2 ಎಷ್ಟಾಗುತ್ತೆ? 5 factorial 3 factorial into 2 factorial. So this is 3 factorial cancel ಆಯ್ತು, 2 ones are 2 2s are, so 10 ಆಯ್ತು. 3 times if you multiply, this is 3 root 3 into 1. Okay, plus 2 times 5c4. 5 factorial, 5 minus 4 is 1, 4. How much I'll get? 5. Okay, so this is root 3. Yes, so if I expand this, this is 9 root 3. This is 30 root 3. And this is 2 times 5 root 3. Athwa matte bracket solve madidre, this is 18 root 3. This is 60 root 3. And this is 10 root 3. Okay, so yella kade root 3 ide. 60 plus 10 70 ಆಯ್ತು, 70 plus 18 88 ಆಯ್ತು. So this is 88 root 3. Which option is correct? Option C. Okay, so this is by applying what? Trick direct agi. Okay, ಆದ್ರೆ ಮ್ಯಾಮ್ ನಮ್ಗೆ ಇದು ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂದ್ರೆ you can do all the terms. Yes, next question. Yes, ಏನ್ ಹೇಳ್ತಾರೆ? ಓಕೆ, ಸೊ ಇಲ್ಲಿ ಒಂದಿದೆ, ಸೇಮ್ ಇಲ್ಲೇ ಇದೆ. ಸೊ ಇದನ್ನ ನಾನು ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತೀನಿ. ಇದನ್ನ ಟ್ರಿಕ್ ಯೂಸ್ ಮಾಡಿ ಮಾಡಿದ್ವಿ, ಇದನ್ನ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತೀನಿ ಎಕ್ಸ್ಪಾನ್ಷನ್. ಸೊ ನಿಮ್ಗೆ ಎರಡು ಗೊತ್ತಾಗುತ್ತೆ, ಯಾವ್ದು ಕಂಫರ್ಟೇಬಲ್ ಇದೆ ಅದು ಮಾಡಿ. ಇದೇನ್ ಹೇಳ್ತಾರೆ? ಈ ಎಕ್ಸ್ಪಾನ್ಷನ್ ಮಾಡಾದ್ಮೇಲೆ ಬರೋ ಆನ್ಸರ್ ರ್ಯಾಷನಲ್ ಆಗಿರುತ್ತಾ, ಇರ್ಯಾಷನಲ್ ಆಗಿರುತ್ತಾ, ನೆಗೆಟಿವ್ ನಂಬರ್ ಆಗಿರುತ್ತಾ, ಅಥವಾ ನನ್ ಆಫ್ ದೀಸ್. ಓಕೆ, ಎಸ್, ಸೊ ಐ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್. ಹೇಗ್ ಬರೀತೀರಾ ಇದನ್ನ? 4c0 root 3 to the power 4 plus 4c1 root 3 to the power 3 into 1. Okay, next 4c2 root 3 to the power 2 and 1 to the power 2. Next 4c3, okay, root 3 to the power 1, 1 to the power 3. Next 4c4, our term vanish ಆಯ್ತು, 1 to the power 4. ಕರೆಕ್ಟಾ? ಈಗ ಇದನ್ನು ಬರ್ಕೊಂಡ್ ಬಿಡೋಣ, -1. ಸೊ ಮೈನಸ್ ಇದ್ದಾಗ ನಾನು ಹೇಳಿದೀನಿ ಏನಾಗುತ್ತೆ, ಟರ್ಮ್ಸ್ ಅಲ್ಟರ್ನೇಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪಾಸಿಟಿವ್ ಇರುತ್ತೆ, ಅಂಡ್ ಯು ಹ್ಯಾವ್ ಬಿ, ಎ ಅಂಡ್ ಬಿ ಆರ್ ಸೇಮ್ ಓನ್ಲಿ. ನೆಕ್ಸ್ಟ್ ಟರ್ಮ್ ವಿಲ್ ಬಿ ನೆಗೆಟಿವ್. ಓಕೆ, ಸೊ ದಿಸ್ ಇಸ್ 3. ನೆಕ್ಸ್ಟ್ ಟರ್ಮ್ ವಿಲ್ ಬಿ ಪಾಸಿಟಿವ್ 2 1. ನೆಕ್ಸ್ಟ್ ಟರ್ಮ್ ವಿಲ್ ಬಿ ನೆಗೆಟಿವ್. So this is root 3 into 1 to the power 3. Next term will be positive. Okay, so 1 to the power 4. ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರೋ ರಿಲೇಷನ್ ಎಡಿಷನ್ ಇದೆ. ಸೊ ನಾನು ಆಡ್ ಮಾಡಿದ್ರೆ LHS ಏನಾಯ್ತು ನಿಮ್ದು? root 3 plus 1 to the power 4 plus root 3 minus 1 to the power 4 ಆಯ್ತು. ಇವಾಗ ಈ ಟರ್ಮ್ ಸೇಮ್ ಇದೆ, ಸೆಕೆಂಡ್ ಟರ್ಮ್ ಕ್ಯಾನ್ಸಲ್ ಆಯ್ತು. ನಾನು ನಿಮಗೆ ಅದನ್ನೇ ಹೇಳ್ದೆ ಅವಾಗ್ಲೇ, ಈವನ್ ಪ್ಲೇಸಸ್ ಕ್ಯಾನ್ಸಲ್ ಆಗ್ತವೆ. ಸೆಕೆಂಡ್ ಟರ್ಮ್ ಕ್ಯಾನ್ಸಲ್ ಆಯ್ತು, ಫೋರ್ತ್ ಟರ್ಮ್ ಕ್ಯಾನ್ಸಲ್ ಆಯ್ತು. ಕರೆಕ್ಟ್ ಅಲ್ವಾ? ಏನೇನು ಉಳಿತು? ಫಸ್ಟ್ ಟರ್ಮ್ 4c0 plus 4c0, which is 2 times 4c0 root 3 to the power 4. Correct? Again this is 2 times 4c0 root 3 to the power 2 into 1 square, plus again this is 2 times 4c4 1 to the power 4. Correct? ನಾನು ನಿಮ್ಗೆ ಅವಾಗಲೇ ಅದನ್ನೇ ಹೇಳ್ದೆ, ಇಲ್ಲಿ ಪವರ್ 4 ಇದ್ರೆ ಮಧ್ಯದಲ್ಲಿ ಒಂದು ಸ್ಕಿಪ್ ಆಯ್ತಲ್ವಾ, ಸೊ 4 ಇಂದ 2 ಜಂಪ್ ಆಗುತ್ತೆ, 2 ಇಂದ 0 ಜಂಪ್ ಆಗುತ್ತೆ. ಅದನ್ನೇ ನಾನು ಹೇಳಿದ್ದೆ. ಅದರ್ವೈಸ್ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ಲೈಕ್ ದಿಸ್,
how I'm doing completely like this, you can do completely. Okay, next 4c ನಾಟ್ ಅಂದ್ರೆ ಎಷ್ಟಾಯ್ತು 1 ರೂಟ್ 3 to the power ಅಂದ್ರೆ ಎಷ್ಟಾಯ್ತು 4 times you are multiplying, so 3 into 3 9 ಆಯ್ತು plus 2 times 4c ನಾಟ್ ಅಲ್ಲ ಇದು ಸಾರಿ ಎಷ್ಟು 4c2. ಓಕೆ 4c2 ಎಷ್ಟಾಗುತ್ತೆ 6 ಆಗುತ್ತೆ ಸರಿನಾ. ಸೊ ಇದು 6 ಆಯ್ತು. ರೂಟ್ 3 ಸ್ಕ್ವೇರ್ ಅಂದ್ರೆ 3 ಆಯ್ತು ಇಂಟು 1 ಪ್ಲಸ್ 2 ಟೈಮ್ಸ್ ದಿಸ್ ಇಸ್ 1 ದಿಸ್ ಇಸ್ 1. ಓಕೆ ಅವರು ಇಲ್ಲಿ ವ್ಯಾಲ್ಯೂ ಕೇಳ್ತಾ ಇಲ್ಲ ನೋಡಿ, ನೆನ್ಪಿಟ್ಕೊಳ್ಳಿ ಸಿಇಟಿ ಅಲ್ಲಿ ಹೇಗೆ ಟೈಮ್ ಸೇವ್ ಮಾಡ್ತೀರಾ. ಒಂದ್ ವೇಳೆ ಎಕ್ಸ್ಪಾಂಡ್ ಅಂತ ಅಂದಿದ್ರೆ ಈ ವ್ಯಾಲ್ಯೂ ನೀವು ಫೈಂಡ್ ಮಾಡ್ಬೇಕು. ಓಕೆ ಆದ್ರೆ ಅವರು ಬೇಸಿಕಲಿ ನಿಮ್ಗೆ ಇಲ್ಲಿ ವ್ಯಾಲ್ಯೂ ಕೇಳ್ತಾ ಇಲ್ಲ, ಇದು ಯಾವ ತರ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಓಕೆ ಸೊ ಇದು ಯಾವ ತರ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಸೊ ಇರ್ರಾಷನಲ್ ನಂಬರ್ಸ್ ನ ಯಾವುದು ಈ ರೂಟ್ 2 ರೂಟ್ 7 ರೂಟ್ ಈ ತರ ನಂಬರ್ಸ್ ಇರ್ರಾಷನಲ್. ನಮ್ಗೆ ಇರ್ರಾಷನಲ್ ಬಂತ ಇಲ್ಲ, ಒಂದು ಕಂಪ್ಲೀಟ್ ಹೋಲ್ ನಂಬರ್ ಸಿಗ್ತಾ ಇದೆ. ಇಸ್ ಇಟ್ ಅ ನೆಗೆಟಿವ್ ನಂಬರ್? ನೋ. ಇಸ್ ಇಟ್ ಅ ಇರ್ರಾಷನಲ್? ನೋ. ಇಟ್ಸ್ ಅ ಹೋಲ್ ನಂಬರ್, ಸೊ ಇಟ್ ಇಸ್ ಅ ರಾಷನಲ್ ನಂಬರ್. ಓಕೆ ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಎ ಇಸ್ ಕರೆಕ್ಟ್. ಎಸ್ ಎಕ್ಸ್ಪಾನ್ಷನ್ ಕೇಳಿದ್ರೆ ಅದು ಮತ್ತೆ ಆಡ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ಓಕೆ ಏನ್ ಹೇಳ್ತಾರೆ, ಇಫ್ ಪಿ ಬಿ ದ ಸಮ್ ಆಫ್ ಆಡ್ ಟರ್ಮ್ಸ್ and q be the sum of even terms in the expansion x plus a, then what is the value of this term? Okay ಏನು x plus a to the power 2n minus x minus a to the power 2n. ಓಕೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶನ್. ಏನ್ ಹೇಳ್ತಾರೆ, ಈ ಎಕ್ಸ್ಪಾನ್ಷನ್ ನಲ್ಲಿ ಏನ್ ಟರ್ಮ್ಸ್ ಬರ್ತಾವೆ, p is the sum of odd terms. odd terms ಅಂದ್ರೆ odd places. q is the sum of even terms. ಓಕೆ ಎಸ್ ಸೊ ನಾನು ಈ ತರ ಎಕ್ಸ್ಪಾನ್ಷನ್ ತಗೊಂಡ್ರೆ ಏನ್ ಹೇಳುತ್ತೆ, ಎನ್ ಸಿ ನಾಟ್ ಎಕ್ಸ್ ಟು ದ ಪವರ್ ಎನ್, ಎನ್ ಸಿ 1 ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಇಂಟು ಎ, ಎನ್ ಸಿ 2 ಎಕ್ಸ್ ಟು ದ ಪವರ್ ಎನ್ ಮೈನಸ್ 2 ಎ ಸ್ಕ್ವೇರ್, so on up to where ncn a to the power n. ಹೌದಾ, ಇದರಲ್ಲಿ ಇದು ಆಡ್ ಪ್ಲೇಸ್, ಇದು ಆಡ್ ಪ್ಲೇಸ್. ಓಕೆ ಇದು ಈವನ್ ಪ್ಲೇಸ್ ಸರಿನಾ. ಸೊ ನಾನು ಆಡ್ ಪ್ಲೇಸಸ್ ಅನ್ನ ಸೊ ಐ ಕ್ಯಾನ್ ರೈಟ್ ದಿಸ್ as term 1, term 2, term 3, term 4, term 5, so on up to term n and the next term. ಓಕೆ ಏನ್ ಹೇಳ್ತಾರೆ, ಪಿ ಅನ್ನೋದು ಸಮ್ ಆಫ್ ಆಡ್ ಟರ್ಮ್ಸ್ ಅಂದ್ರೆ t1 ಪ್ಲಸ್ t2 ಪ್ಲಸ್ t3 ಸಾರಿ t3 t5 ಅಂಡ್ ಸೋ ಆನ್. ಕ್ಯೂ ಅನ್ನೋದೇನಿದೆ, ಸಮ್ ಆಫ್ ಈವನ್ ಪ್ಲೇಸಸ್ t2 t4 t6 ಅಂಡ್ ಸೋ ಆನ್. ಓಕೆ ಸೊ ದಿಸ್ ಇಸ್ ಯೋರ್ ಪಿ ಅಂಡ್ ಕ್ಯೂ. ಇಷ್ಟು ಆದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಯಾವ್ದು ವ್ಯಾಲ್ಯೂ, ಎಕ್ಸ್ ಪ್ಲಸ್ ಎ ಟು ದ ಪವರ್ 2n ಮೈನಸ್ ಎಕ್ಸ್ ಮೈನಸ್ ಎ ಟು ದ ಪವರ್ 2n. ಓಕೆ ಈಗ ನೋಡ್ಬೋದು ಇದೇನ್ ಟರ್ಮ್ಸ್ ಇದಾವೆ, ಎರಡು ಸೇಮ್ ಇದಾವೆ ವಿತ್ ಅಲ್ಟರ್ನೇಟ್ ಸೈನ್, ಪವರ್ ಕೂಡ ಸೇಮ್ ಇದೆ. ಹಾಗಾದ್ರೆ ನಮಗ್ ಒಂದ್ ಅರ್ಥ ಆಯ್ತು ಏನಂತ, ಸುಮಾರು ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ. ಯಾವ ಟರ್ಮ್ಸ್ ಸೇಮ್ ಬರೋ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ, ಕರೆಕ್ಟ್ ಅಲ್ವಾ. ಸೊ ಹೌ ವಿಲ್ ಯು ಅನಲೈಸ್ ದಟ್? ಐ ಗಿವ್ ಯು ಜಸ್ಟ್ ಒನ್ moment, go through this expansion. expansion ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. Option C. Yes, very good. Who is that? Murli. Yes, very good. ಓಕೆ ಈಗ ನೋಡಿ, ಸೊ ನಾನಿಲ್ಲಿ ಈ 2n ಅನ್ನೋದನ್ನ ಸದ್ಯಕ್ಕೆ ಇಗ್ನೋರ್ ಮಾಡ್ಕೊಳ್ಳಿ. 2n ಅನ್ನೋದನ್ನ ಇಗ್ನೋರ್ ಮಾಡ್ಕೊಂಡ್ರೆ ಎಕ್ಸ್ ಪ್ಲಸ್ ಎ ಟು ದ ಪವರ್ ಎನ್ ಅಂತ ಮಾತ್ರ ತಗೊಂತೀನಿ. ಸೊ ದಿಸ್ ಇಟ್ ಸೆಲ್ಫ್ ಈಸ್ ಯರ್ ಎಕ್ಸ್ ಟು ದ ಪವರ್ ಎನ್. ಓಕೆನಾ. ಸೊ ಏನ್ ಬರ್ತವೆ, t1 t2 t3 t4 ಈವನ್ ಬರ್ತವೆ, ಆಡು ಬರ್ತವೆ, ಎಲ್ಲ ಬರ್ತವೆ. ಸೊ ಈವನ್ ಟರ್ಮ್ಸ್ ಏನಾಯ್ತು, ಆಡ್ ಟರ್ಮ್ಸ್ ಏನಾಯ್ತು, ಪಿ ಆಯ್ತು. ಈವನ್ ಟರ್ಮ್ಸ್ ಏನಾಯ್ತು, ಕ್ಯೂ ಆಯ್ತು. ಕರೆಕ್ಟ್ ಅಲ್ವಾ. ಓಕೆ ಅದೇ ತರ ನಾನು
ಎಕ್ಸ್ ಮೈನಸ್ ಎ ಟು ದ ಪವರ್ ಎನ್ ತಗೊಂಡಾಗ ಎಕ್ಸ್ಪಾನ್ಷನ್ ಸೇಮೇ ಉಳಿಯುತ್ತೆ. ಯಾಕೆ? ಸೇಮ್ ಪವರ್ ಸೇಮ್ ಇದೆ, ಟರ್ಮ್ಸ್ ಸೇಮ್ ಇಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ, ಫಸ್ಟ್ ಟರ್ಮ್ ಪಾಸಿಟಿವ್ ಇರುತ್ತೆ, ಸೆಕೆಂಡ್ ಟರ್ಮ್ ನೆಗೆಟಿವ್, ನೆಕ್ಸ್ಟ್ ಪಾಸಿಟಿವ್, ನೆಕ್ಸ್ಟ್ ನೆಗೆಟಿವ್. ಸೊ ಪಾಸಿಟಿವ್ ಅನ್ನೋದು ಯಾವ ಟರ್ಮ್ಸ್ ಇದೆ? ಫಸ್ಟ್ ಟರ್ಮ್, ಥರ್ಡ್ ಟರ್ಮ್, ಫಿಫ್ತ್ ಟರ್ಮ್ಸ್ ಆರ್ ಪಾಸಿಟಿವ್. ಅಂದ್ರೆ ಆಡ್ ಟರ್ಮ್ಸ್ ಆರ್ ಪಾಸಿಟಿವ್. ಸೊ ಪಿ ಇಸ್ ಪಾಸಿಟಿವ್. ಓಕೆ, ನೆಕ್ಸ್ಟ್ ನೆಗೆಟಿವ್ ಅನ್ನೋದು ಯಾವುದು? ಸೆಕೆಂಡ್ ಟರ್ಮ್, ಫೋರ್ತ್ ಟರ್ಮ್ ಅಂಡ್ ಸೋ ಆನ್. ಅಂದ್ರೆ ಈವನ್ ಪ್ಲೇಸಸ್ ಆರ್ ನೆಗೆಟಿವ್. ಆದ್ರೆ ಈವನ್ ಪ್ಲೇಸಸ್ ಸಮ್ ಎಷ್ಟು? ಕ್ಯೂ. ಕರೆಕ್ಟ್. ಸೊ ಇದೇನಾಯ್ತು? ಮೈನಸ್ ಕ್ಯೂ. ಓಕೆ, ನಮ್ಗೆ ಎಕ್ಸ್ಪಾನ್ಷನ್ ಗೊತ್ತಿರೋದು ಎನ್ ಗೆ. ಆ 2n ಅನ್ನ ನಾವು ಆಮೇಲೆ ತಲೆ ಕೆಡ್ಸ್ಕೊಳ್ಳೋಣ. ಅವ್ರು ಏನ್ ಹೇಳಿದಾರೆ ಇಲ್ಲಿ? ಯಾವ ರಿಲೇಷನ್ ಇದೆ? ಸಬ್ಟ್ರಾಕ್ಟ್ ಮಾಡಕ್ಕೆ ಹೇಳಿದ್ದಾರೆ. ಕ್ವೆಶನ್ ಅಲ್ಲಿ ಸಬ್ಟ್ರಾಕ್ಷನ್ ಇದೆ. ಸೊ ಇದನ್ನ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋಣ. ಸೊ ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇವಾಗ ಆರ್ ಯು ಕ್ಯಾನ್ ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಒನ್ ಸೆಕೆಂಡ್. ಇಲ್ಲಿ ಸಿಗಲ್ಲ ನಮ್ಗೆ. ಸೊ ಲಿಟಲ್ ಬಿಟ್ ಐ ವಿಲ್ ಕ್ಲಿಯರ್ ದಿಸ್ ಎವ್ರಿಥಿಂಗ್. ಓಕೆ, ಎಸ್. ಸೊ ನಾವು ವಾಟ್ ಐ ಕ್ಯಾನ್ ಡೂ? ಈಗ ನನಗೆ ಇಲ್ಲಿ n ಇದ್ದಲ್ಲಿ 2n ಬೇಕು. ಹೇಗೆ 2n ಮಾಡ್ಕೊಂತೀರಾ? ಐ ಕ್ಯಾನ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಕರೆಕ್ಟ್. ಇಫ್ ಐ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, this n into 2 will become 2n, and this is p plus q whole square, which is a square plus 2ab plus b square. Okay, next ಇದನ್ನ ಮತ್ತೆ ಹೇಗ್ ಬರುತ್ತೆ? 2n ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಯಾಕೆ? ಸ್ಕ್ವೇರ್ ಮಾಡಿದಾಗ ಏನ್ ಸಿಗುತ್ತೆ? 2n ಅಂತ ಸಿಗುತ್ತೆ. ಸೊ ದಿಸ್ ಇಸ್ a square, this is 2pq plus q square. ಓಕೆ, ಸೊ ಇವಾಗ ಇದನ್ನ ಮತ್ತೆ ಇದನ್ನ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಮತ್ತೆ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು. ಸೊ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಕ್ಯಾನ್ಸಲ್ಸ್. 2pq plus 2pq is how much? 4pq. So what is your final answer? Option C. Okay, so ಅರ್ಥ ಮಾಡ್ಕೊಳ್ಳಿ. ಫಸ್ಟ್ x plus a to the power n ಎಕ್ಸ್ಪಾನ್ಷನ್ ಅಲ್ಲಿ ಈವನ್ ಟರ್ಮ್ಸ್ ಬರ್ತವೆ, ಆಡ್ ಟರ್ಮ್ಸ್ ಬರ್ತವೆ. ಈವನ್ ಟರ್ಮ್ಸ್, ಆಡ್ ಟರ್ಮ್ಸ್ ಅಂದ್ರೆ ಪ್ಲೇಸಸ್. term 1, term 2, term 3. So odd places p ಆಯ್ತು, even places q ಆಯ್ತು. ಓಕೆ, ಎಸ್. ಸೊ ಈಗ ಮೈನಸ್ ಇದ್ದಾಗ odd places ಪ್ಲಸ್ ಆಯ್ತು, and because it is minus, here it will become minus. Okay, that's it. ಅಷ್ಟೇ. ಈಗ ನನ್ಗೆ ಇಲ್ಲಿ ಏನ್ ಬೇಕಾಗಿತ್ತು? 2n ಬೇಕಾಗಿತ್ತು. ಸೊ ನಾನು ಏನ್ ಮಾಡ್ಕೊಂಡೆ? ಸ್ಕ್ವೇರ್ ಮಾಡ್ಕೊಂಡೆ. ಬಿಕಾಸ್ ಸ್ಕ್ವೇರ್ ಮಾಡ್ಕೊಂಡಾಗ ಇಟ್ ಇಸ್ ನಥಿಂಗ್ ಬಟ್ n into 2 is 2n. ಸೊ ಇಲ್ಲೂ ಸ್ಕ್ವೇರ್ ಮಾಡ್ಕೊಂಡೆ. ಅವ್ರು ಏನ್ ಹೇಳಿದ್ರು? ನಮ್ಗೆ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ವಿ ಸಬ್ಟ್ರಾಕ್ಟೆಡ್. ದಟ್ಸ್ ಇಟ್. ಓಕೆ, ನೆಕ್ಸ್ಟ್. ಎಸ್, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಏನ್ ಹೇಳ್ತಾರೆ? ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ x plus a to the power 51 minus x minus a to the power 51. Okay, yes. ಸೊ ನೀವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಲ್ವಾ? ಎಸ್. ಸೊ ಇವಾಗ ನೋಡಿ, ಇಲ್ಲಿ ಎಷ್ಟು ಟರ್ಮ್ಸ್ ಬರ್ತಾವೆ ನಿಮ್ಗೆ? ಆಕ್ಚುಲಿ 52. ಯಾಕೆ? ಎಕ್ಸ್ಪಾಂಡ್ ಮಾಡಿದಾಗ +1 ಬರುತ್ತೆ. ಅದೇ ತರ ಇಲ್ಲಿ, ಓಕೆ, ಇಲ್ಲಿ 51 ಎಕ್ಸ್ಪಾನ್ಷನ್ ಮಾಡಿದಾಗ 52 ಟರ್ಮ್ಸ್ ಬರುತ್ತೆ. ಆದ್ರೆ ಇದನ್ನ ಓಪನ್ ಮಾಡಿದಾಗ ಇದು x ಪ್ಲಸ್ ಇದೆ, ಇದು ಪ್ಲಸ್ ಇದೆ. ಈ ಟರ್ಮ್ಸ್ ಏನಾಗ್ತವೆ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತವೆ. ಈ ಮೈನಸ್ ಇಂಟು ಮೈನಸ್ ಈ ಟರ್ಮ್ಸ್ ಪ್ಲಸ್ ಆಗ್ತವೆ. ಸೊ ಇದ್ರ ಜೊತೆ ಬರೋ ಟರ್ಮ್ಸ್ ಈ ಟರ್ಮ್ಸ್ ಜೊತೆ ಕ್ಯಾನ್ಸಲ್ ಆಗ್ತವೆ. ಹೌದಾ? ಓಕೆ, ಸೊ ಐ ಹ್ಯಾವ್ ಟೋಲ್ಡ್ ಯು half of the terms will get cancelled. Half of the terms ಅಂದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 26 terms. Okay, or anyhow if you want to use the formula. Okay, what is n here? Odd. Yes, so I have told you ಸಬ್ಟ್ರಾಕ್ಟ್ ಮಾಡ್ತಾ ಇದ್ರೆ n ಆಡ್ ಇದ್ರೆ ಎಷ್ಟು ಟರ್ಮ್ಸ್ ಉಳ್ಕೊಳ್ತಾವೆ? n plus 1 divided by 2 terms will remain. Okay, anyhow ಇಲ್ಲಿ half of the terms cancel ಆದ್ರೆ half of 52 is how much? 26. But anyhow, so this is 51 plus 1 divided by 2, which is 52 divided by 2, which is 26. So what is your answer? 26. Okay, ಅಂದ್ರೆ half of the terms divide ಆಯ್ತು, ಬಾಕಿ terms ಒಂದ್ ಜೊತೆ ಒಂದು add ಆಗುತ್ತೆ. Okay, so a plus a ಈ ತರ ಏನೋ ಒಂದ್ ಬಂದ್ರೆ ಇದ್ರ ಜೊತೆ ಇದು add ಆಗುತ್ತೆ.
ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದ್ರೆ ಇದ್ರ ಜೊತೆ ಇದು ಆಡ್ ಆಗುತ್ತೆ. ಸೊ ಇಲ್ಲೊಂದ್ ಟರ್ಮ್ ಆಯ್ತು, ಇಲ್ಲೊಂದ್ ಟರ್ಮ್ ಆಯ್ತು, ಎ ಕ್ಯೂಬ್ ಜೊತೆ ಎ ಕ್ಯೂಬ್ ಏನೋ ಆಡ್ ಆಗುತ್ತೆ. ಸೊ ಇದು ಒಂದು ಟರ್ಮ್ ಆಯ್ತು. ಈ ತರ ಎಷ್ಟು ಟರ್ಮ್ಸ್ ಉಳ್ಕೊಳ್ತಾವೆ? 26 ಟರ್ಮ್ಸ್. ಎಸ್ ಮುಳಿ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಅದೇ ತರ ಮತ್ತೊಂದು ಕ್ವೆಶನ್ ಇದೆ. ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗ್ತಾ ಇತ್ತು? ಎಕ್ಸ್ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾ ಇತ್ತು. ಓಕೆ, ಇಲ್ಲಿ ನೋಡೋಣ ಏನಿದೆ. ಎಕ್ಸ್ ಪ್ಲಸ್ ಎ ಟು ದ ಪವರ್ 100 ಪ್ಲಸ್ ಎಕ್ಸ್ ಮೈನಸ್ ಎ ಟು ದ ಪವರ್ 100. ಸೊ ಇದು ಓಪನ್ ಮಾಡಿದಾಗ ಇದು ಪ್ಲಸ್ ಉಳ್ಕೊಳ್ಳುತ್ತೆ. ಈ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ. ಎ ಜೊತೆ ಏನೇನ್ ಟರ್ಮ್ಸ್ ಬರುತ್ತೆ, ಈ ಪ್ಲಸ್ ಎ ಈ ಎಕ್ಸ್ಪಾನ್ಷನ್ ಜೊತೆ ಕ್ಯಾನ್ಸಲ್ ಆಗ್ತವೆ. ಕರೆಕ್ಟ್ ಅಲ್ವಾ? ಇದ್ರಲ್ಲಿ ಎಷ್ಟು ಎಕ್ಸ್ಪಾನ್ಷನ್ ಅಲ್ಲಿ ಬರುತ್ತೆ? 101. ಇಲ್ಲೂ 101 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಎ ಜೊತೆ ಇರೋದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಬಟ್ ಯು ಕ್ಯಾನ್ ಅಪ್ಲೈ ದ ಫಾರ್ಮುಲಾ. ಏನ್ ಹೇಳಿದೀನಿ ನಾನು ನಿಮ್ಗೆ ಫಾರ್ಮುಲಾ? ಒಂದ್ ವೇಳೆ ಎನ್ E1 ಆಗಿದ್ರೆ, ಯಾಕೆ ನಮ್ದು ಎನ್ ಏನಿದೆ 100, ಇಟ್ ಈಸ್ ಅ E1 ನಂಬರ್. ದೆನ್ ಹೌ ಮೆನಿ ಟರ್ಮ್ಸ್ ವಿಲ್ ರಿಮೇನ್? n/2 ಪ್ಲಸ್ 1. ಓಕೆ, ಅಂದ್ರೆ 100/2 ಪ್ಲಸ್ 1. 100/2 ಎಷ್ಟಾಯ್ತು? 50 plus 1. So that is 51. So how many terms will remain? 51 terms will remain. Okay. Yes. Next. Again, tumba interesting question. ಇದು ಕಾಂಪ್ಲೆಕ್ಸ್ ನಂಬರ್ ಮೇಲೆ ಡಿಪೆಂಡ್ ಆಗಿರೋ ಕ್ವೆಶನ್. ಐ ಹೋಪ್ ಎಲ್ರಿಗೂ ನೆನಪಿದೆ. ಐ ಸ್ಕ್ವೇರ್ ಅಂದ್ರೆ ಎಷ್ಟು? -1. ಐ ಕ್ಯೂಬ್ ಅಂದ್ರೆ ಎಷ್ಟು? -i ಟು ದ ಪವರ್ 4 ಅಂದ್ರೆ ಎಷ್ಟು? +1. ಎಸ್, ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್. ನೋಡೋಣ. ಈಗ ಎರಡು ಕಡೆ ಎಕ್ಸ್ಪಾನ್ಷನ್ಗೆ ಎ ಮತ್ತೆ ಬಿ ವ್ಯಾಲ್ಯೂ ಸೇಮ್ ಇದೆ, ಪವರ್ ಕೂಡ ಸೇಮ್ ಇದೆ. ಓಕೆನಾ? ಸೊ ಈ ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ. ಯಾವುದು? ಸೆಕೆಂಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಸಿಕ್ಸ್ತ್ ಪ್ಲೇಸ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಆದ್ರೆ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್, ಓಕೆ, ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್, ಐ ವಿಲ್ ಡೂ ಕಂಪ್ಲೀಟ್ಲಿ. ಐ ಗೆಸ್ direct cancellation you are not comfortable, I will take completely. Okay, one second. ಏನಿದು? √3/2 plus i/2. ಓಕೆ, ಒಂದು ಎಕ್ಸ್ಪಾನ್ಷನ್ ಇದೆ z ಅನ್ನೋದು. ಓಕೆ, ಸೊ z ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್. ಯಾವ ತರ ಕಾಂಪ್ಲೆಕ್ಸ್ ನಂಬರ್? ಎಕ್ಸ್ಪಾನ್ಷನ್ ಆಫ್ ದೀಸ್ ಟು ಅಂಡ್ ವಿ ಹ್ಯಾವ್ ಟು ಆಡ್ ದೆಮ್. ಹಾಗಾದ್ರೆ ಆ z ನಲ್ಲಿ 4 ಆಪ್ಷನ್ಸ್ ಇದಾವೆ. ರಿಯಲ್ ಪಾರ್ಟ್ 0 ಆಗುತ್ತಾ? ಇಮ್ಯಾಜಿನರಿ ಪಾರ್ಟ್ 0 ಆಗುತ್ತಾ? ರಿಯಲ್ ಪಾರ್ಟ್ ಪಾಸಿಟಿವ್ ಇದ್ದು ಇಮ್ಯಾಜಿನರಿ ಪಾರ್ಟ್ ಪಾಸಿಟಿವ್ ಇರುತ್ತಾ? ಅಥವಾ ರಿಯಲ್ ಪಾರ್ಟ್ ಪಾಸಿಟಿವ್ ಇದ್ದು ಇಮ್ಯಾಜಿನರಿ ಪಾರ್ಟ್ ನೆಗೆಟಿವ್ ಇದೆಯಾ? ಓಕೆ, ಸೊ ವಿ ಹ್ಯಾವ್ ಟು ಫಸ್ಟ್ ಎಕ್ಸ್ಪಾಂಡ್ ಅಂಡ್ ಸಿ. ಸೊ ಇದೇನಾಯ್ತು? 5c0 √3/2 ಟು ದ ಪವರ್ 5. ನೆಕ್ಸ್ಟ್ ಪ್ಲಸ್ ಇದೆ. ಸೊ 5c1 √3 ಟು ದ ಪವರ್ 4 ಇಂಟು i/2. ಓಕೆ, next 5c2 √3 to the power 2, 3. ಇಲ್ಲಿ ಎಷ್ಟು ಬಂತು? i/2 to the power 2 ಬಂತು. 5c3, ಓಕೆ, √3/2 to the power 2, i/3 to the power 3. 5c4, ಓಕೆ, ಎಷ್ಟು? √3/2 to the power 1, i/3 to the power 4 plus 5c5. ಇದಂತೂ ವ್ಯಾನಿಶ್ ಆಯ್ತು. i/3 to the power 5. ಹೌದಾ? ನೆಕ್ಸ್ಟ್ ಎಕ್ಸ್ಪಾನ್ಷನ್ ತಗೊಳ್ಳೋಣ. ಏನಿದೆ? √3/2 minus i/2. ಸೇಮ್ ಎಕ್ಸ್ಪಾನ್ಷನ್, ಅಲ್ಟರ್ನೇಟ್ ಸೈನ್ಸ್ ಬರುತ್ತೆ. ಕರೆಕ್ಟಾ? ಪ್ಲಸ್ ಮೈನಸ್ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಓಕೆ, ಅಗೇನ್ ದಿಸ್ ಇಸ್ ಪ್ಲಸ್. Next, this is again minus. This will be minus. Okay, so this is √3/2, i/3. This is again plus, which is √3/2 into i/3 to the power 4. And last one will be minus. Yes, last one is minus. ಏನ್ ಮಾಡಕ್ ಹೇಳಿದ್ದಾರೆ? ಆಡ್ ಮಾಡಕ್ ಹೇಳಿದ್ದಾರೆ. ಸೊ ಆಡ್ ಮಾಡಿದ್ರೆ, ಪ್ಲಸ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಲಾಸ್ಟ್ ಟರ್ಮ್ ಕ್ಯಾನ್ಸಲ್ ಆಯ್ತು. ಕರೆಕ್ಟಾ? ಸೊ LHS ಅಂತೂ ನಿಮ್ದು ಹಂಗೆ ಉಳ್ಕೊಳ್ಳುತ್ತೋ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಬಿ ಇಸ್ ಕರೆಕ್ಟಾ? ನೋ, ಬಿ ಇಸ್ ಕರೆಕ್ಟ್. ಎಸ್, ವೆರಿ ಗುಡ್. ಓಕೆ, ಎಸ್. ಸೊ LHS ಹಂಗೆ ಇರ್ಲಿ. ಇದೇನಾಯ್ತು? 2 times 5c0. ಓಕೆ, √3/2 to the power 5. Next, here it is
2 times 5c2 root 3 by 2 to the power 3 I by 2 whole square. Okay, next 2 times 5c4. Okay, so root 3 by 2 to the power I by 3 to the power 4. ಇಷ್ಟು ಉಳಿತು. ಈಗ ನೋಡಿ, ನಿಮ್ದು ಬೋರ್ಡ್ಸ್ ಇದ್ದಾಗ ನೀವು ಅಫ್ಕೋರ್ಸ್ ಎಲ್ಲ ಸಾಲ್ವ್ ಮಾಡಲೇಬೇಕು. ಇದು 1 ಆಯ್ತು. 3 ರೂಟ್ 3 ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 9 ರೂಟ್ 3 ಸಿಗುತ್ತೆ. ಓಕೆ, ಪ್ಲಸ್ 2 ಇಂಟು, ಸಾರಿ, yes, so this is 5 factorial, 2 factorial, 3 factorial, 2 ones 10 ಆಯ್ತಲ್ವಾ ಇದು. ಸೊ 10 ರೂಟ್ 3 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3 ರೂಟ್ 3 ಆಯ್ತು. This is 2 cube is 8. Now what I'll get here? I square. But we know what is the value of I square. What is I square? Minus 1. And this is 2 square, which is 4. Next, 2 as it is. 5c 4 value. Correct alva? So 5c 4 ಎಷ್ಟಾಗುತ್ತೆ? 5 ಆಗುತ್ತೆ. Next, this is root 3 by 2. I to the power 4. What is I to the power 4? 1. Okay. And 3 to the power 4 is 81. Yes. So now, if it was your board question, ನೀವು ಇದನ್ನೆಲ್ಲ ಆಡ್ ಮಾಡಲೇಬೇಕು, ಸರಿನಾ? ಸೊ ಇಲ್ಲಿ 2 and 2 ಕ್ಯಾನ್ಸಲ್ ಆಯ್ತು, 9 ರೂಟ್ 3 ಉಳಿತು. ಇಲ್ಲಿ 2 ಜೊತೆ ಏನೇನ್ ಕ್ಯಾನ್ಸಲ್ ಆಗುತ್ತೆ ಎಲ್ಲ ಕ್ಯಾನ್ಸಲ್ ಮಾಡಿ, ದಟ್ ಐ ವಿಲ್ ಲೀವ್ ಫಾರ್ ಯು. ಬೋರ್ಡ್ ಆಗಿದ್ರೆ ಕಂಪ್ಲೀಟ್ ಆಗಿ ನೀವು ಇದನ್ನ ಸಾಲ್ವ್ ಮಾಡಲೇಬೇಕು. ಆದ್ರೆ ಇಲ್ಲಿ ಏನ್ ಕ್ವೆಶನ್ ಇದೆ, ಇದ್ರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಇವಾಗ ನೀವು ನೋಡ್ಬೋದು ಏನೇನಿದೆ ಎಲ್ಲ ನಮ್ಗೆ ರಿಯಲ್ ನಂಬರ್ಸ್ ಸಿಕ್ವು. ಕರೆಕ್ಟ್ ಅಲ್ವಾ? ಇಮ್ಯಾಜಿನರಿ ಪಾರ್ಟೇ ವ್ಯಾನಿಶ್ ಆಯ್ತು ಇಲ್ಲಿ. ಯಾಕೆ? ಒಂದು ಐ ಅನ್ನೋದು ಕ್ಯಾನ್ಸಲ್ ಆಯ್ತು, ಐ ಸ್ಕ್ವೇರ್ ಮೈನಸ್ 1 ಆಯ್ತು, ಐ ಟು ದ ಪವರ್ 4 ಪ್ಲಸ್ 1 ಆಯ್ತು. ಕರೆಕ್ಟ್ ಅಲ್ವಾ? ಸೊ ಐ ಅನ್ನೋ ಟರ್ಮೇ ಕ್ಯಾನ್ಸಲ್ ಆಯ್ತು, ಅಂದ್ರೆ ಇಮ್ಯಾಜಿನರಿ ಟರ್ಮ್ ಕ್ಯಾನ್ಸಲ್ ಆಯ್ತು. ದಟ್ ಮೀನ್ಸ್ ಇಮ್ಯಾಜಿನರಿ ಪಾರ್ಟ್ ಇಸ್ 0. ಓಕೆ, ಸೊ ಸರ್ಚ್ ವೇರ್ ಇಮ್ಯಾಜಿನರಿ ಪಾರ್ಟ್ ಇಸ್ 0. ಇನ್ ವಿಚ್ ಆಪ್ಷನ್ ಇಮ್ಯಾಜಿನರಿ ಪಾರ್ಟ್ ಇಸ್ 0? ಆಪ್ಷನ್ ಬಿ. ಓಕೆ, ಇದನ್ನ ಬಾಕಿ ನೀವು ಯಾವಾಗ ಸಾಲ್ವ್ ಮಾಡಬೇಕು? ಸಪೋಸ್ ಇಲ್ಲೂ ಕೂಡ ನಾನು ಆಪ್ಷನ್ ಸಿ ನಲ್ಲಿ ಇಮ್ಯಾಜಿನರಿ ಪಾರ್ಟ್ 0 ಕೊಟ್ಟು ರಿಯಲ್ ಪಾರ್ಟ್ ಅನ್ನ ಕೇಳಿದ್ರೆ that time you have to find everything. Okay, so ನಾನು ಇಲ್ಲೂ ಕೂಡ 0 ಕೊಟ್ಟು ಎಲ್ಲ ಕಡೆ imaginary part 0 ಕೊಟ್ರೆ, so here also imaginary part is 0, here also it is 0, here also it is 0. Then what about real part? In that case you have to find out, but anyhow for this case answer is B. Okay, ಆದ್ರೂ ಯಾವ್ದಕ್ಕೂ ಒಂದ್ಸಲ ಸಾಲ್ವ್ ಮಾಡ್ಬಿಡೋಣ. So 2 1s are 2 2s are 2 1s are 2 5s are correct. So ಇದು minus ಆಯ್ತು. This is 15 root 3 divided by 8. Okay, so here and here 2 and 2 cancels, plus this is 5 root 3 divided by 81. So you can see imaginary part is not there. So what is its option? Option B. Okay, yes. Next. Okay, so ಇದಕ್ಕೆ ಒಂದು ರಿಸಲ್ಟ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಏನು ರಿಸಲ್ಟ್ ಅಂದ್ರೆ, if you have this expression only, summation of only these combinations, okay, ಇಲ್ಲಿ A ಮತ್ತೆ B for some reason, okay, for some reason vanish ಆಗಿ ಬರೀ ಇಷ್ಟೇ ಸಮ್ ಉಳ್ಕೊಂಡ್ರೆ, ಯಾವುದು? NC0 plus NC1 plus NC2 plus NC3 so on up to n terms, ಅದ್ ಪವರ್ ಏನೇ ಆಗಿರ್ಲಿ. ಓಕೆ, ಸೊ ಯಾವ್ದೋ ಒಂದ್ ರೀಸನ್ ಇಂದ A ಮತ್ತೆ B ವ್ಯಾನಿಶ್ ಆಗಿ ಈ ಕೊಯಿಫಿಷಿಯಂಟ್ಸ್ ಮಾತ್ರ ಉಳ್ಕೊಂಡ್ರೆ ಏನು? ಸಮ್ಮೇಶನ್. ಎಷ್ಟು ಆಗುತ್ತೆ ಸಮ್ಮೇಶನ್ ಅನ್ನೋ ಕ್ವೆಶನ್. ಓಕೆ, ಇದು ಒಂದು ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಈ ಸಮ್ಮೇಶನ್ ಆನ್ಸರು 2 to the power n ಅಂತ ಆಗುತ್ತೆ. ವಾಟ್ ಈಸ್ n ಹಿಯರ್? ವಾಟ್ ಎವರ್ ದಟ್ ಪವರ್ ವಾಸ್. ಓಕೆ, 2 to the power n ಅಂತಾನೆ ಆಗುತ್ತೆ ಯಾವಾಗ್ಲೂ. ಫಸ್ಟ್ ರಿಸಲ್ಟ್. ಸೆಕೆಂಡ್ ರಿಸಲ್ಟ್. ಓಕೆ, ಸೆಕೆಂಡ್ ರಿಸಲ್ಟ್ ಏನ್ ಹೇಳುತ್ತೆ? ಫಸ್ಟ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಸರಿ, ಓಕೆ, ಈ ತರ 0 2 4 ಈ ಪ್ಲೇಸಸ್ ಇದ್ರೆ ಈ ಕಾಂಬಿನೇಷನ್ಸ್ ಸಮ್ಮೇಶನ್ ಎಷ್ಟಾಗುತ್ತೆ? 2 to the power n minus 1. n ಅಂದ್ರೆ ಏನಿಲ್ಲಿ? ವಾಟ್ ಎವರ್ ದಟ್ ಪವರ್ ವಾಸ್. ಆಲ್ಸೋ ಅದೇ ತರ NC1, NC3,
NC5, NC7, so on. ಇದು ಕೂಡ ಸಮೇಶನ್ 2 to the power n minus 1 ಅಂತಾನೆ ಆಗುತ್ತೆ. ಓಕೆ, ಸೊ 0 to n ಏನಾಯ್ತು 2 to the power n. Or if you take only odd places 2 to the power n minus 1. If you take only even places 2 to the power n minus 1. ಓಕೆ, ಸೊ ಈ ತರ ರಿಸಲ್ಟ್ಸ್ ನಿಮ್ಗೆ ಟ್ರಿಕ್ಸ್ ನಲ್ಲಿ ಯೂಸ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ನಿಮ್ದು ಬೋರ್ಡ್ ಅನ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುತ್ತೆ, ಅಥವಾ CET ಅನ್ಕೊಳ್ಳಿ. ಓಕೆ, ಎಸ್. ಸೊ ನಮ್ಗೆ ಏನ್ ಗೊತ್ತಾಯ್ತು, ಬರೀ ಈವನ್ ಪ್ಲೇಸಸ್ ಅಥವಾ ಬರೀ ಆಡ್ ಪ್ಲೇಸಸ್ ಇದ್ದಾಗ ಸಮೇಶನ್ ಇಸ್ 2 to the power n minus 1. ಇಫ್ ಯು ಆರ್ ಟೇಕಿಂಗ್ ಆಲ್ ಪ್ಲೇಸಸ್ ಅಂದ್ರೆ ಎಲ್ಲಾ ಟರ್ಮ್ಸ್ ತಗೊಂಡ್ರೆ ಸಮೇಶನ್ 2 to the power n ಆಗುತ್ತೆ. ಓಕೆನಾ? ಎಸ್. ಸೊ ವಿ ವಿಲ್ ಕಮ್ ಟು ದಿಸ್ ಕ್ವೆಶನ್. ಏನ್ ಹೇಳ್ತಾರೆ, 14C1, 14C3, 14C5 ಅಪ್ ಟು 14C11 ಇದ್ರ ಸಮೇಶನ್ ಎಷ್ಟಾಗುತ್ತೆ? ಓಕೆ, ಇವಾಗ ನೀವು ನೋಡ್ಬೋದು 14C1 ಅನ್ನೋದು ಸೆಕೆಂಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್. ಓಕೆ, ಅಂದ್ರೆ ಈವನ್ ಪ್ಲೇಸಸ್ ದೇ ಹ್ಯಾವ್ ಟೇಕನ್. ಸೊ ಈವನ್ ಪ್ಲೇಸಸ್ ಅಂದ್ರೆ ನಾನು ನಿಮ್ಗೆ ಏನ್ ಹೇಳಿದೆ, 2 to the power n minus 1. Okay, n value ಎಷ್ಟಿಲ್ಲಿ? If you compare this NC1, NC3, n value ಎಷ್ಟಿದೆ? 14 ಇದೆ. ಕರೆಕ್ಟ್ ಅಲ್ವಾ? ಸೊ ಇದೆಷ್ಟಾಯ್ತು? 2 to the power 14 minus 1, which is 2 to the power 13. Yes, so this is your actual answer. ಆದ್ರೆ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಟ್ವಿಸ್ಟ್ ಇಲ್ಲಿ? ನಿಮ್ದು ಆನ್ಸರ್ ಕರೆಕ್ಟ್, 2013 ಅನ್ನೋದು ಆನ್ಸರ್ ಕರೆಕ್ಟ್, ಯಾವ್ದಕ್ಕೆ? ಇಷ್ಟದಕ್ಕೆ ಇಟ್ರೆ. ಆದ್ರೆ ಇವ್ ನಿಮ್ ಆಪ್ಷನ್ಸ್ ನೋಡಿದ್ರೆ 2013 ಅನ್ನೋ ಆಪ್ಷನ್ ಇಲ್ಲ. ಹೌದಾ? ಈ 2014 ಅಂತೂ ಬರದೇ ಇಲ್ಲ. ಓಕೆ, ಇಲ್ಲೇನೋ ಆಪ್ಷನ್ಸ್ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು? 2013 ಇಲ್ಲ ಅಂದ್ಮೇಲೆ. ಓಕೆ, ಸೊ ಲಿಟಲ್ ಬಿಟ್ ಯು ಅಬ್ಸರ್ವ್ ಹಿಯರ್. ಈಗ ಕೊಟ್ಟಿರೋ ಸಮೇಶನ್ ಏನಿದೆ ಇದು, ಹೌದಾ? ಓಕೆ, ಎಲ್ಲಿವರೆಗೂ? C11 ವರೆಗೂ. 11 ನೆಕ್ಸ್ಟ್ ಆಡ್ ನಂಬರ್ ಏನಾಗುತ್ತೆ? 13 ಆಗುತ್ತೆ. ಕರೆಕ್ಟ್ ಅಲ್ವಾ? ನಮ್ಗೇನ್ ಗೊತ್ತು, ಅದು ಏನೇ ಆಡ್ ಪ್ಲೇಸಸ್ ಇರ್ಲಿ ಯಾವಾಗ್ಲೂ ಇದು 2n minus 1 ಅಂತಾನೆ ಇರುತ್ತೆ. ಸೊ ಇಟ್ ಇಸ್ 14 minus 1 which is 13. So this is also 13, this is also 13. So I can equate them. Equate them ಅಂದ್ರೆ ಏನಾಗುತ್ತೆ? So this I can write as 14C11. Okay, this ಅದೇನ್ 14C3 ಇತ್ತು ಅದನ್ನ ಈ ಕಡೆ ತಗೊಂಡ್ ಬಂದ್ರೆ ಮೈನಸ್ 14C13 ಆಯ್ತು. ಹೌದಾ? ನಾವು ವಾಟ್ ಇಸ್ 14C13? 14 ಫ್ಯಾಕ್ಟೋರಿಯಲ್. 14 minus 13 is 1 into 13 ಫ್ಯಾಕ್ಟೋರಿಯಲ್. ಸೊ ಇಲ್ಲಿ 13 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? 14 by 1 which is 14. So here I'll get 2 to the power 13 minus 14. So now what is your answer? Option D is your answer. Okay, ಯಾಕೆ? ಇದು ನಿಮ್ದು ಆನ್ಸರ್ ಕರೆಕ್ಟ್ ಇತ್ತು, ಆದ್ರೆ ಆಪ್ಷನ್ ಇರ್ಲಿಲ್ಲ. ಸೊ ನಮ್ಗೆ ಏನ್ ಗೊತ್ತು, 11 ವರ್ಗುನು ಆನ್ಸರ್ ಸೇಮ್ 2 to the power n minus 1 ಅಂತಾನೆ ಇರುತ್ತೆ. 11 ಬಿಟ್ಟು 13, 15, 17 ನಾನು ಎಷ್ಟು ತಗೊಂಡ್ರು ಅದ ಸೇಮ್ ಇರುತ್ತೆ. ಸೊ ನಾನು ನನ್ನ ಕನ್ವೀನಿಯನ್ಸ್ಗೋಸ್ಕರ 11 ನೆಕ್ಸ್ಟ್ ಒಂದು ಟರ್ಮ್ ತಗೊಂಡೆ, ಯಾವುದು? 13 ಅಂತ. ಐ ನೋ ದಟ್ ದಿಸ್ ವಿಲ್ ಆಲ್ಸೋ ಬಿ ಸೇಮ್ ಓನ್ಲಿ. ನಾನು ರಿಸಲ್ಟ್ ಹೇಳಿದೆ, ಇದು ಕೂಡ ಸೇಮೇ ಇರುತ್ತೆ. ಆದ್ರೆ ನನಗೆ ಎಲ್ಲಿವರೆಗೂ ಮಾತ್ರ ಬೇಕು? 11 ವರ್ಗೂ ಮಾತ್ರ ಬೇಕು. ಸೊ ಈ 13 ಟರ್ಮ್ ಅನ್ನ ಆ ಕಡೆ ಹಾಕ್ದೆ. ದೆನ್ ಇಟ್ ಈಸ್ ಮ್ಯಾಚಿಂಗ್ ವಿತ್ ಯುವರ್ ಆನ್ಸರ್. Okay, so this is about your questions. Yes. Okay, any doubts still here to anyone? So this is about binomial theorem. Binomial theorem ನಲ್ಲಿ ಜಾಸ್ತಿ ಕ್ವೆಶನ್ಸ್ ಅಂದ್ರೆ ಇದೇ ರಿಪೀಟ್ ಇದೇ ತರ ಕ್ವೆಶನ್ಸ್ ಬರುತ್ತೆ. ಇದರಲ್ಲಿ ಜನರಲ್ ಟರ್ಮ್ ಡಿಲೀಟ್ ಆಗಿದೆ, ಮಿಡಲ್ ಟರ್ಮ್ ಡಿಲೀಟ್ ಆಗಿದೆ, ಕೋಯಿಫಿಷಿಯನ್ಸ್ ಅನ್ನೋದು ಡಿಲೀಟ್ ಆಗಿದೆ. ಸೊ ಇಷ್ಟು ರಿಸಲ್ಟ್ ಮೇಲೆ ಎಲ್ಲ ಒಂದೊಂದು ಕ್ವೆಶನ್ ಮಾಡಿದ್ದೀನಿ. ಓಕೆ, ಎಸ್. ಸೊ ಟುಡೇ ಐ ವಿಲ್ ಬಿ ಕಂಪ್ಲೀಟಿಂಗ್ ದಿಸ್ ಚಾಪ್ಟರ್. ಸೊ ಇದು ಒಂದು ಕ್ವೆಶನ್ ನಾನು ಬಿಟ್ಟಿದ್ದೆ. ಇಫ್ ಯು ಕ್ಯಾನ್ ಸ್ಟೇ ಫಾರ್ 5 minutes, ಐ ಜಸ್ಟ್ ಎಕ್ಸ್ಪ್ಲೈನ್. ಮೋಸ್ಟ್ಲಿ ನಿಮ್ಗೆ 3 ಟರ್ಮ್ಸ್ ಬರಲ್ಲ. ಓಕೆ, 3 ಟರ್ಮ್ಸ್ ಬರಲ್ಲ.
ಆದ್ರೂ ಯಾವ್ದಕ್ಕೂ ಇರ್ಲಿ ಅಂತ ನಾನು ಒಂದು ಎಕ್ಸಾಂಪಲ್ ಮಾಡ್ತೀನಿ. ನಮ್ಗೆ ಗೊತ್ತಿರೋ ಥಿಯರಮ್ ಯಾವ್ದಕ್ಕೆ? 2 ಟರ್ಮ್ಸ್ಗೆ. ಆದ್ರೆ ಇಲ್ಲಿ ಎಷ್ಟು ಟರ್ಮ್ಸ್ ಇದಾವೆ? 3 ಟರ್ಮ್ಸ್ ಇದಾವೆ, ಹೌದಾ? ಏನಂತ? ಈ ತರ ಟರ್ಮ್ಸ್ ಇರೋದು. ಓಕೆ, ಸೊ 3 ಟರ್ಮ್ಸ್ ಇದ್ದಾಗ ಹೇಗೆ ಎಕ್ಸ್ಪಾನ್ಷನ್ ಮಾಡಬಹುದು? ಐ ವಿಲ್ ಜಸ್ಟ್ ಟೇಕ್, ಮೋಸ್ಟ್ಲಿ ಸಚ್ ಕ್ವೆಶನ್ಸ್ ವಿಲ್ ನಾಟ್ ಕಮ್. ಓಕೆ, ಆದ್ರೂ ಜಸ್ಟ್ ನಾನು ಏನ್ ಮಾಡ್ತೀನಿ, ಈ 1 ಮೈನಸ್ ಎಕ್ಸ್ ಅನ್ನೋ ಏನಿದೆ ಒಂದ್ ಬೇರೆ ಟರ್ಮ್ ತಗೊಂತೀನಿ. ಸೇ ಇಟ್ ಇಸ್ y. ಓಕೆ, ಸೊ ಐ ವಿಲ್ ಟೇಕ್ y ಈಕ್ವಲ್ಸ್ ಟು 1 ಮೈನಸ್ ಎಕ್ಸ್. ಆವಾಗ ಈ ಟರ್ಮ್ ಏನಾಗುತ್ತೆ? y ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ನಾವು ಯು ಕ್ಯಾನ್ ಸಿ ದಟ್ ಇಟ್ ಇಸ್ ಬೈನಾಮಿಯಲ್. ಯು ಹ್ಯಾವ್ ಓನ್ಲಿ 2 ಟರ್ಮ್ಸ್. ಓಕೆ, ಸೊ ನಾವು ಇದೇ ಟರ್ಮ್ ಇಟ್ಕೊಂಡು ಸಾಲ್ವ್ ಮಾಡೋಣ. ಲಾಸ್ಟ್ಗೆ y ವ್ಯಾಲ್ಯೂ ಹಾಕೋಣ. ಓಕೆ, ಸೊ 1 ಮೈನಸ್ ಎಕ್ಸ್ ಅನ್ನ ನಾನು y ಅಂತ ತಗೊಂಡೆ. ಸೊ ನಾವು ಇಟ್ ವಿಲ್ ಬಿಕಮ್ y ಪ್ಲಸ್ ಎಕ್ಸ್ ಸ್ಕ್ವೇರ್ ಇನ್ ಟು ದ ಪವರ್ 4. ಸೊ ಹೌ ಯೋರ್ expansion goes here? 1 by 1. So this is 4c naught y to the power 4 plus 4c1 y to the power 3 into b to the power 1. b ಏನಿದೆ x square ಇದೆ. Next 4c2 y to the power 2 b to the power 2. b ಏನಿದೆ x square. Again 4c3 y to the power 1 b to the power 3. b ಏನಿದೆ ಮತ್ತೆ x square ಇದೆ. 4c4. okay, y vanish ಆಗುತ್ತೆ. b to the power 4 which is 4. ಸರಿನಾ? ಓಕೆ, ಸೊ 4c ನಾಟ್ ಎಷ್ಟಾಯ್ತು? 1 ಆಯ್ತು. y to the power 4 ಪ್ಲಸ್ 4c1 ಎಷ್ಟಾಗುತ್ತೆ? 4 ಆಗುತ್ತೆ. y ಕ್ಯೂಬ್ and this is x square ಪ್ಲಸ್ 4c2 ಎಷ್ಟಾಗುತ್ತೆ? 6 ಆಗುತ್ತೆ. y ಸ್ಕ್ವೇರ್. ಓಕೆ, ಆಮೇಲೆ x ಸ್ಕ್ವೇರ್ ಟು ದ ಪವರ್ ಸ್ಕ್ವೇರ್ ಎಷ್ಟಾಯ್ತು? x ಟು ದ ಪವರ್ 4 ಆಯ್ತು. ನೆಕ್ಸ್ಟ್ 4c3 ಎಷ್ಟಾಗುತ್ತೆ? 4 ಆಗುತ್ತೆ. This is y and here I'll get x to the power 6. Last 4c4. 4c4 ಅಂದ್ರೆ ಎಷ್ಟು? 1 and here I'll get x to the power 8. Okay, so this is how much you got. ಇಲ್ಲಿಂದ ನಾವು y ವ್ಯಾಲ್ಯೂನ ಮತ್ತೆ ಹಾಕ್ಬೇಕು, ಕರೆಕ್ಟ್ ಅಲ್ವಾ? y ವ್ಯಾಲ್ಯೂ ನಾವು ಏನಂತ ತಗೊಂಡಿದೀವಿ? 1 ಮೈನಸ್ ಎಕ್ಸ್ ಅಂತ ತಗೊಂಡಿದೀವಿ. ಪ್ಲಸ್ ಮತ್ತೆ 1 minus x whole cube x square plus 6 into 1 minus x whole square into x to the power 4. 4 into 1 minus x to the power x into x to the power 6 and here it is x to the power 8. Okay na? Fine. So idu direct agi solve ಆಯ್ತು. ನಮಗೆ a minus b whole square ಗೊತ್ತು, a minus b whole cube ಕೂಡ ಗೊತ್ತು. ಬರೀ ನಿಮ್ಗೆ ಎಕ್ಸ್ಟ್ರಾ ಕೆಲಸ ಏನಾಗುತ್ತೆ? ಇದಕ್ಕೆ ಮತ್ತೆ ನೀವು 4c0 ಅಪ್ಲೈ ಮಾಡಬೇಕು. ಓಕೆ, ಸೊ ಮತ್ತೆ ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಂಡು 1 ಮೈನಸ್ ಎಕ್ಸ್ ಟು ದ ಪವರ್ 4 ಇದಕ್ಕೆ ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ವಿಚ್ ಇಸ್ 4c0 1 ಟು ದ ಪವರ್ 4 ಮೈನಸ್ ಇದ್ದಿದ್ರಿಂದ ಇದು 4c1 1 ಟು ದ ಪವರ್ 3 ಇಂಟು ಎಕ್ಸ್ ಪ್ಲಸ್ 4c2 1 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ minus 4c3 1 to the power 1 x cube and 4c4 x to the power 4. Okay, so ಈ place ನಲ್ಲಿ ಇಷ್ಟು ಬರುತ್ತೆ. that you have to substitute. This is a minus b whole cube, that you have to multiply with x square. This is a minus b whole square, that you have to multiply with this and this you have to multiply with this. Okay, so ಇಷ್ಟು ಕೆಲಸ ಬೀಳುತ್ತೆ ನಿಮಗೆ. If you want to try, I will give you the answer for this. Okay, will you all try? Simple expansion ಇದೆ, ಏನಿಲ್ಲ, ಅದನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. Will you all try? ಸೊ ಈ ವ್ಯಾಲ್ಯೂ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆನಾ? ಸೊ ಸ್ವಲ್ಪ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ನಾನು ಅದಕ್ಕೆ ಹೇಳಿದೆ ಮೋಸ್ಟ್ಲಿ ನಿಮ್ಗೆ ಬೋರ್ಡ್ಸ್ ಅಲ್ಲಿ ಈ ತರ ಕ್ವೆಶನ್ಸ್ ಬರಲ್ಲ, ಬಟ್ 3 ಟರ್ಮ್ಸ್ ಬಂದ್ರೆ ಹೇಗ್ ಮಾಡ್ಬೇಕು ಅಂತ ನಾವು ಕವರ್ ಮಾಡಿಲ್ಲ ಪೋರ್ಷನ್ ಅಂತ ಆಗ್ಬಾರ್ದು. ಅದಕ್ಕೆ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. The answer will be A. Okay, you can take the screenshot of this page. Screenshot ತಗೊಳ್ಳಿ, ಟ್ರೈ ಮಾಡಿ ಇದನ್ನ. ಓಕೆ, ಸೊ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ a ಮೈನಸ್ b ಹೋಲ್ ಕ್ಯೂಬ್ ಅಂತ ನಿಮ್ಗೆ ಗೊತ್ತು, ಅದನ್ನ ಎಕ್ಸ್ ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಮಾಡಿ ಪ್ಲಸ್
ದಿಸ್ ಇಸ್ a minus b ಹೋಲ್ ಸ್ಕ್ವೇರ್. ಅದನ್ನ ಎಕ್ಸ್ಪಾಂಡ್ ಮಾಡಿ x to the power 4 ಜೊತೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದನ್ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿ, ನಿಮ್ಗೆ ಆನ್ಸರ್ ಆಪ್ಷನ್ ಎ ಅಂತ ಬರುತ್ತೆ. ಓಕೆ, ವಿಲ್ ಯು ಆಲ್ ಟ್ರೈ? Fine. I'll give you a moment to take the screenshot. Take the screenshot, and this is about your binomial theorem. Yes. Next class, I will start with sequences and series. Okay. Yes. Any doubts to anyone? Okay. I'll end the class. I hope you all have taken the screenshot. Solve this. The answer is A. Okay.